Hello students, welcome to GDR Schooling Adda. So ಇವತ್ತಿನ ದಿನ ನಾವು 6th ಕ್ಲಾಸ್ ನ ಏನು ಚಾಪ್ಟರ್ ಇದೆ ನಿಮ್ದು ಥರ್ಡ್ ಚಾಪ್ಟರ್ SS ಅದು ಸೋಷಿಯಲ್ ಸೈನ್ಸ್ ಅದು ಏನು ಅವರ್ ಪ್ರೈಡ್ ಅವರ್ ಸ್ಟೇಟ್ ಕರ್ನಾಟಕ ಅಂತ ಹೇಳಿ. ಸೊ ಆ ಒಂದು ಚಾಪ್ಟರ್ ನ ಸೆಕೆಂಡ್ ಪಾರ್ಟ್ ಅಂದ್ರೆ ಮೈಸೂರು ಡಿವಿಷನ್ ಬಗ್ಗೆ. ಫಸ್ಟ್ ಪಾರ್ಟ್ ಅಲ್ಲಿ ಬೆಂಗಳೂರು ಡಿವಿಷನ್ ನೋಡಿದ್ವಿ. ಸೊ ಇದು ಸೆಕೆಂಡ್ ಪಾರ್ಟ್ ನ ವಿಡಿಯೋ, ಇದರಲ್ಲಿ ಮೈಸೂರು ಡಿವಿಷನ್ ಬಗ್ಗೆ ನೋಡ್ತಾ ಇದ್ದೀವಿ. ಓಕೆ, ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 6th ಕ್ಲಾಸ್ ಸೋಷಿಯಲ್ ಸೈನ್ಸ್ ಥರ್ಡ್ ಚಾಪ್ಟರ್. ಓಕೆ, ಸೊ ಇದರಲ್ಲಿ ನಾವು ಏನ್ ಮಾಡ್ತಾ ಇದೀವಿ 1.2 ಅಲ್ಲಿ ಮೈಸೂರು ಡಿವಿಷನ್ ಅನ್ನ ಇವತ್ತು ನೋಡ್ತಾ ಇದ್ದೀವಿ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ಮೈಸೂರು ಡಿವಿಷನ್. ಇದರಲ್ಲಿ ಟೋಟಲ್ ಆಗಿ 8 ಸ್ಟೇಟ್ಸ್ 8 ಡಿಸ್ಟ್ರಿಕ್ಟ್ಸ್ ಇದಾವೆ. ಮೈಸೂರು ಡಿವಿಷನ್ ಅಲ್ಲಿ ಏನಿದಾವಪ್ಪ ಅಂದ್ರೆ 8 ಡಿಸ್ಟ್ರಿಕ್ಟ್ಸ್ ಗಳಿವೆ ಅಂತ ಹೇಳ್ತಾರೆ. ಓಕೆ, ಸೊ ಟೋಟಲ್ ಆಗಿ ಎಷ್ಟು ಡಿವಿಷನ್ಸ್ ಇದೆ ಕರ್ನಾಟಕದಲ್ಲಿ? 4. ಬೆಂಗಳೂರು ಡಿವಿಷನ್, ಮೈಸೂರು ಡಿವಿಷನ್, ಕಲಬುರಗಿ ಡಿವಿಷನ್, ಬೆಳಗಾವಿ ಡಿವಿಷನ್, ಹೌದಲ್ವಾ? ಸೊ ಅದರಲ್ಲಿ ನಾವು ಬೆಂಗಳೂರು ನೋಡಿದೀವಿ ಆಲ್ರೆಡಿ. ಇವಾಗ ನೋಡ್ತಾ ಇರೋದು ಮೈಸೂರು ಡಿವಿಷನ್. ಮೈಸೂರು ಡಿವಿಷನ್ ಅಲ್ಲಿ ಟೋಟಲ್ ಆಗಿ 8 ಡಿಸ್ಟ್ರಿಕ್ಟ್ಸ್ ಗಳಿವೆ. ಯಾವ್ದಾದಂತ ಹೇಳಿ ನೋಡೋಣ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಮಂಡ್ಯ, ಕೊಡಗು, ಮೈಸೂರು ಮತ್ತೆ ಚಾಮರಾಜನಗರ. ಸೊ ಇವಿಷ್ಟು ಏನಪ್ಪಾ ಅಂತಂತಂದ್ರೆ ಮೈಸೂರು ಡಿವಿಷನ್ ಅಲ್ಲಿ ಬರುವಂತ ಡಿಸ್ಟ್ರಿಕ್ಟ್ಸ್. ಟೋಟಲ್ ಆಗಿ 8 ಡಿಸ್ಟ್ರಿಕ್ಟ್ಸ್ ಇವೆ. 8 ಡಿಸ್ಟ್ರಿಕ್ಟ್ಸ್ ಗಳನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಡಿವಿಷನ್ ಬಂದು ರಿವರ್ ಮತ್ತೆ ಮೌಂಟೇನ್ಸ್ ರೇಂಜ್ ಗಳಿಗೆ, ಫಾರೆಸ್ಟ್ ಗಳಿಗೆ, ವೈಲ್ಡ್ ಎಲಿಮೆಂಟ್ಸ್ ಗಳಿಗೆ, ಕಾಫಿ ಪ್ಲಾಂಟೇಶನ್ ಗಳಿಗೆ, ಕೋಸ್ಟ್ ಗಳಿಗೆ, ಪೋರ್ಟ್ಸ್ ಗಳಿಗೆ ತುಂಬಾ ಫೇಮಸ್ ಆಗಿದೆ. ಯಾಕಂತಂದ್ರೆ ಇಲ್ಲಿ ನೀವು ಕೇಳಿರಬಹುದು ಕೊಡಗು ಆಗಿರಬಹುದು, ಮತ್ತೆ ಏನು ಈ ಸೈಡ್ ಎಲ್ಲ ಏನಪ್ಪಾ ಅಂತಂದ್ರೆ ಕೊಡಗು ಆಗಿರ್ಲಿ, ಊಟಿ ಆಗಿರ್ಲಿ, ಈ ಸೈಡ್ ಎಲ್ಲಪ್ಪ ಏನಂದ್ರೆ ಕಾಫಿ ಬೆಳೆಯನ್ನ ಜಾಸ್ತಿ ಬೆಳಿತಾರೆ. ಮತ್ತೆ ಫಾರೆಸ್ಟ್ ರೇಂಜ್ ಈ ಸೈಡ್ ಎಲ್ಲ ಜಾಸ್ತಿ ಇದೆ. ಚಿಕ್ಕಮಂಗ್ಳೂರ್ ಆಗಿರ್ಬಹುದು, ಮತ್ತೆ ಉಡುಪಿ ಹತ್ತತ್ರಕ್ಕೆ ಆಗಿರ್ಬಹುದು, ಏನು ರಿವರ್ ಆಗ್ಲಿ, ಮತ್ತೆ ಮೌಂಟೇನ್ಸ್ ಆಗ್ಲಿ, ಇವೆಲ್ಲ ಜಾಸ್ತಿ ಇದಾವೆ. ಈ ಒಂದು ಡಿವಿಷನ್ ಅಲ್ಲಿ, ಮೈಸೂರು ಡಿವಿಷನ್ ಅಲ್ಲಿ ಅನಿಮಲ್ಸ್, ವೈಲ್ಡ್ ಅನಿಮಲ್ಸ್ ಕೂಡ ತುಂಬಾ ನೋಡ್ಲಿಕ್ಕೆ ಸಿಗ್ತವೆ. ಆಮೇಲೆ ಕೋಸ್ಟ್ ಗಳು ತುಂಬಾ ಜಾಸ್ತಿ ಇದೆ, ಪೋರ್ಟ್ಸ್ ಗಳು ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಕೋಸ್ಟಲ್ ಏರಿಯಾಗೆ ಇದು ಟಚ್ ಆಗೊಂಡಿದೆ. ಸೊ ದಾಟ್ಸ್ ವೈ ಇಲ್ಲೇನಪ್ಪಾ ಅಂತಂದ್ರೆ ಇವೆಲ್ಲ ಇವೆ ಕಾಣಿಸ್ತಿರ್ತವೆ ಅಂತ ಹೇಳ್ತಾರೆ. ಸೊ ಅದಷ್ಟೇ ಅಲ್ಲದೆ ಮೈಸೂರು ಡಿವಿಷನ್ ಏನು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಗಿದೆ. ಈ ಒಂದು ಡಿವಿಷನ್ದು ಇನ್ನು ಮೈಸೂರು ಡಿವಿಷನ್ ಕೂಡ ಯಾವ ರೀತಿ ಬೆಂಗಳೂರು ಡಿವಿಷನ್ ಅಡ್ಮಿನಿಸ್ಟ್ರೇಷನ್ ಡಿವಿಷನ್ ಆಗಿದೆ, ಅದೇ ರೀತಿ ಮೈಸೂರು ಕೂಡ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಗಿದೆ. ಅದೇ ಡಿವಿಷನ್ ನಲ್ಲಿ ಕೂಡ ಅಡ್ಮಿನಿಸ್ಟ್ರೇಷನ್ ನಡೆಯೋದು ಮೈಸೂರಲ್ಲಿನೇ, ಹೌದಲ್ವಾ? ಓಕೆ, ಸೊ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಯಾವುದು? ಮೈಸೂರು. ಓಕೆ, ಸೊ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋಣ. ಇಲ್ಲಿ ಕೂಡ ಏನಪ್ಪಾ ಮೈಸೂರು ಹಿಸ್ಟ್ರಿ ಕೂಡ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ ಗಂಗರ ರೂಲ್ ಇಂದ. ಲಾಸ್ಟ್ ನಾವು ಬೆಂಗಳೂರಲ್ಲಿ ಕೂಡ ನೋಡಿದ್ವಿ, ಅಲ್ಲಿ ಕೂಡ ಗಂಗಾ ರೂಲ್ ಇತ್ತು. ಗಂಗಾ ಡೈನೆಸಿಟಿಯಿಂದ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಕೂಡ ಗಂಗರಿಂದಾನೇ ಸ್ಟಾರ್ಟ್ ಆಗಿತ್ತು. ತಲಕಾಡು ವಾಸ್ ದ ಕ್ಯಾಪಿಟಲ್ ಆಫ್ ಗಂಗಾ. ಇವರ ಒಂದು ಕ್ಯಾಪಿಟಲ್ ಯಾವ್ದಾಗಿತ್ತಪ್ಪ ಅಂದ್ರೆ ತಲಕಾಡು. ಮೈಸೂರು ಡಿವಿಷನ್ ಅಲ್ಲಿ ಇದ್ದವ್ರದ್ದು ಒಂದು ಕ್ಯಾಪಿಟಲ್ ಯಾವ್ದಾಗಿತ್ತು? ತಲಕಾಡಾಗಿತ್ತು. ಲೇಟರ್ ಮೈಸೂರು ಕೇಮ್ ಅಂಡರ್ ದ ರೂಲ್ ಆಫ್ ಚೋಳಾಸ್, ಹೊಯ್ಸಳಾಸ್ ಅಂಡ್ ವಿಜಯನಗರ ಕಿಂಗ್ಸ್. ಆ ನಂತರ ಬಂದವ್ರು ಯಾರಪ್ಪಾ ಅಂತಂದ್ರೆ ಗಂಗಾ ಡೈನೆಸಿಟಿ ಆದ್ಮೇಲೆ ಬಂದವ್ರು ಯಾರಪ್ಪಾ ಅಂತಂದ್ರೆ ಚೋಳರು, ಹೊಯ್ಸಳರು ಮತ್ತೆ ವಿಜಯನಗರ ಅರಸರು ಕೂಡ ಬಂದ್ರು ಇಲ್ಲಿ ಅಂತ ಹೇಳಿ ನೋಡ್ತಾರೆ. ವಿಜಯನಗರ ಕಿಂಗ್ಸ್, ಚೋಳಾಸ್, ಹೊಯ್ಸಳಾಸ್ ಅಂಡ್ ವಿಜಯನಗರ ಕಿಂಗ್ಸ್. ಓಕೆ, ಮೈಸೂರು ಆಲ್ಸೋ ರೂಲ್ಡ್ ಬೈ ಒಡೆಯರ್ಸ್ ಆಲ್ಸೋ. ಓಕೆ, ಸೊ ಮೆನಿ ಸೆಂಚುರಿ ವರೆಗೂ, ಬಹಳಷ್ಟು ಸೆಂಚುರಿ ವರೆಗೂ ಏನಪ್ಪಾ ಅಂತಂತಂದ್ರೆ ಒಡೆಯರ್ಸ್ನೇ ಇದ್ರು. ಓಕೆ, ನಾವಿಲ್ಲಿ ನೋಡ್ಬೋದು ಚಿಕ್ಕದೇವರಾಜ ಒಡೆಯರ್ ನೋಡ್ಬೋದು. ಓಕೆ, ಸೊ ತುಂಬಾ ಜನ ಒಡೆಯರ್ಗಳಿದ್ದಾರೆ. ಅವರೆಲ್ಲರ ಒಂದು ಏನಪ್ಪಾ ಅಂತಂತಂದ್ರೆ ತುಂಬಾ ವರ್ಷಗಳವರೆಗೆ ಏನಪ್ಪಾ ಅಂತಂದ್ರೆ ರೂಲಿಂಗ್ಸ್ ಅನ್ನ ಮಾಡಿದ್ರು ಮೈಸೂರಲ್ಲಿ ಅಂತ ಹೇಳಿ ನಾವು ಹೇಳಬಹುದು. ಸ್ವಲ್ಪ ವರ್ಷಗಳಿಗೆ ಏನಾಗಿತ್ತಪ್ಪ ಅಂತಂತಂದ್ರೆ ಹೈದರ್ ಅಲಿ ಮತ್ತೆ ಅವನ ಮಗ ಟಿಪ್ಪು ಸುಲ್ತಾನ್ ಕೂಡ ಮೈಸೂರು ಮೇಲೆ ಆಳ್ವಿಕೆಯನ್ನ ಮಾಡ್ತಾರೆ. ಯಾಕಂದ್ರೆ ಒಡೆಯರಲ್ಲಿ ಅವ್ರು ಏನಾಗಿದ್ರಪ್ಪ ಅಂದ್ರೆ ಹೈದರ್ ಅಲಿ ಮಿಲಿಟರಿಯ ಒಂದು ಅಧಿಕಾರಿ ಆಗಿದ್ದ, ಹೆಡ್ ಆಗಿದ್ದ. ಯಾರು? ಹೈದರ್ ಅಲಿ ಹೆಡ್ ಆಗಿದ್ದ. ಏನು ಒಡೆಯರ ಒಂದು ಸಾಮ್ರಾಜ್ಯದಲ್ಲಿ ಮಧ್ಯಕ್ಕೆ ಏನಾಗತ್ತಪ್ಪ ಅಂತಂತಂದ್ರೆ ಅವರ ಆಳ್ವಿಕೆ ಒಂದು ಸ್ವಲ್ಪ ಏನಾಯ್ತು, ಕಿಂಚಿತ್ತು ವೀಕ್ ಆಯ್ತು. ಒಡೆಯರು ಸತ್ತೋದ್ಮೇಲೆ ಅವರ ಮಕ್ಕಳು ಅಷ್ಟೊಂದು ಸ್ಟ್ರಾಂಗ್ ಇರ್ಲಿಲ್ಲ. ಸೊ ಆವಾಗ ಏನಾಯ್ತಪ್ಪ ಅಂತಂದ್ರೆ ಹೈದರ್ ಅಲಿ ಅದನ್ನ ಓವರ್ಟೇಕ್ ಮಾಡಿ ಅವನೇ ಏನ್ ಮಾಡ್ತಾನಪ್ಪ ಅಂತಂದ್ರೆ ರೂಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ನಂತರ ಅವನ ಮಗ ಟಿಪ್ಪು ಸುಲ್ತಾನ್ ಕೂಡ ಈ ಒಂದು ಆಳ್ವಿಕೆಯನ್ನ ಮುಂದುವರಿಸ್ತಾನೆ. ಸೊ ಇದೇನಪ್ಪಾ ಅಂತಂತಂದ್ರೆ ಇವರ ಕೈಯಲ್ಲೂ ಕೂಡ ಆಳ್ವಿಕೆ ಬಂದಿತ್ತು ಮೈಸೂರು ಅಂತ ಹೇಳಿ ನೋಡ್ತೀವಿ. ಮೈಸೂರನ್ನ ಏನಂತ ಕರೀತಾರೆ? ಹಿಸ್ಟೋರಿಕಲ್ ಹೆಸರದ ಏನಿದೆ, ಮಹಿಷನಾಡು ಅಂತ ಹೇಳಿ ಕರೀತಾರೆ. ಸೊ ಹಿಸ್ಟೋರಿಕಲ್ಲಿ ಆಗ್ಲಿ ಮೈಥೊಲಾಜಿಕಲ್ಲಿ ಆಗ್ಲಿ ಅದನ್ನ ಮಹಿಷನಾಡು ಅಂತ ಕರೀತಾರೆ. ಮೈಥೊಲಾಜಿಕಲ್ ಸ್ಟೋರೀಸ್ ನಾವು ಕೇಳ್ಬೇಕಾದ್ರೆ ದೇವಿ ಪಾರ್ವತಿ ಅವರೇನಿದ್ದಾರೆ ಅವರು ಚಾಮುಂಡೇಶ್ವರಿ ಅವತಾರವನ್ನ ಹೆತ್ತು ಇಲ್ಲಿದ್ದಂತಹ ರಾಕ್ಷಸ ಮಹಿಷಾಸುರನನ್ನ ಏನಪ್ಪಾ ಅಂದ್ರೆ ಸಾಯಿಸ್ತಾರೆ, ಕೊಂದ್ಬಿಡ್ತಾರೆ. ದ ಪ್ಲೇಸ್ ವೇರ್ ಮಹಿಷ ವಾಸ್ ಕಿಲ್ಡ್ ಬಿಕೇಮ್ ಮೈಸೂರು. ಓಕೆ, ಸೊ ಎಲ್ಲಿ ಒಂದು ಮಹಿಷನನ್ನ ಕೊಲ್ಲುತ್ತಾಳೋ ದೇವಿ ಪಾರ್ವತಿ ಚಾಮುಂಡೇಶ್ವರಿ ಅವತಾರದಲ್ಲಿ, ಸೊ ಆ ಒಂದು ಸ್ಥಳವನ್ನ ನಾವ್ ಏನಂತ ಕರೆದ್ವಿಪ್ಪ ಅಂತಂತಂದ್ರೆ ಮೈಸೂರು ಅಂತ ಹೇಳಿ ಕರೆದ್ವಿ ಅಂತ ಹೇಳಿ ಹೇಳ್ತಾರೆ. ಯದುರಾಯ ವಾಸ್ ದ ಫಸ್ಟ್ ರೂಲರ್ ಆಫ್ ಒಡೆಯರ್. ಒಡೆಯರ ಪ್ರಥಮ ರೂಲರ್ ಯಾರಾಗಿದ್ರಪ್ಪ ಅಂದ್ರೆ ಯದುರಾಯ.
Okay, so ಯದುರಾಯ ವಾಸ್ ದ ಫಸ್ಟ್ ರೂಲರ್ ಆಫ್ ಒಡೆಯರ್ ಡೈನಾಸಿಟಿ. ಒಡೆಯರ್ ಡೈನಾಸಿಟಿಯಲ್ಲಿ ಏನಪ್ಪಾ ಅಂತಂದ್ರೆ ಯದುರಾಯ ಅನ್ನೋರು ಏನಪ್ಪಾ ಅಂತಂದ್ರೆ ಫಸ್ಟ್ ರೂಲರ್ ಆಗಿತ್ತು. ಓಕೆ, ಚಿಕ್ಕ ದೇವರಾಜ ಒಡೆಯರ್ ಇಸ್ ದ ಮೋಸ್ಟ್ ಫೇಮಸ್ ಕಿಂಗ್ ಅಂತ ಹೇಳ್ತಾರೆ. ಚಿಕ್ಕ ದೇವರಾಯ ಏನಪ್ಪಾ ಅಂತಂದ್ರೆ ಒಡೆಯರ್ ಒಂದು ಡೈನಾಸಿಟಿ ಏನಿತ್ತು ಅದರಲ್ಲಿ ಫೇಮಸ್ ಕಿಂಗ್ ಆಗಿದ್ರು ಚಿಕ್ಕ ದೇವರಾಜ ಒಡೆಯರ್. ಓಕೆ, ದ ಕಿಂಗ್ ಹೂ ಸಕ್ಸೀಡೆಡ್ ಹಿಮ್ ವರ್ ವೀಕ್. ಅವನ ನಂತರ ಬಂದಂತವ್ರೆಲ್ಲ ವೀಕ್ ಆಗಿದ್ರು. ಅದಕ್ಕೋಸ್ಕರ ಏನಾಯ್ತಪ್ಪ ಅಂದ್ರೆ ಹೈದರ್ ಅಲಿ ಅವನ್ ಏನಾಗಿದ್ದಪ್ಪ ಅಂತಂದ್ರೆ ಮಿಲಿಟರಿ ಜನರಲ್ ಆಗಿದ್ದ. ಸೊ ಅವನ್ ಏನ್ ಮಾಡ್ತಾನಂದ್ರೆ ಓವರ್ಟೇಕ್ ಮಾಡ್ತಾನೆ ಅಡ್ಮಿನಿಸ್ಟ್ರೇಷನ್ ಅನ್ನ. ಅವನು ಓವರ್ಟೇಕ್ ಮಾಡಿ ಅವನೇ ರೂಲಿಂಗ್ ಸ್ಟಾರ್ಟ್ ಮಾಡ್ತಾನೆ. ಅವನ ನಂತರ ಅವನ ಮಗ ಟಿಪ್ಪು ಸುಲ್ತಾನ್ ಕೂಡ ಈ ಒಂದು ಆಳ್ವಿಕೆಯನ್ನ ಮುಂದುವರಿಸ್ತಾನೆ. ಸೊ ಮೈಸೂರು 1761ರಿಂದ 1799ವರೆಗೂ ಏನಪ್ಪಾ ಅಂತಂದ್ರೆ ಏನು ಇವರ ಆಳ್ವಿಕೆಯಲ್ಲಿತ್ತು. ಟಿಪ್ಪು ಸುಲ್ತಾನ್ ಅಲ್ಲ ರೂಲ್ ಮಾಡ್ದ ಅಂತ ಹೇಳ್ತಾರೆ. ಮತ್ತ ಅದ್ರ ಜೊತೆಗೆ ಟಿಪ್ಪು ಸುಲ್ತಾನ್ ಏನಪ್ಪಾ ಅಂದ್ರೆ ಬ್ರಿಟಿಷರ ಜೊತೆಗೆ ಬ್ರಿಟಿಷರ್ ಅಗೇನ್ಸ್ಟ್ ಅಲ್ಲಿ ಬಹಳಷ್ಟು ಯುದ್ಧಗಳನ್ನ ಮಾಡಿದ್ದ ಅಂತ ಹೇಳ್ತೀವಿ. ಸೊ ಬ್ರಿಟಿಷರ್ ಜೊತೆ ಯುದ್ಧ ಮಾಡ್ತಾನೆ ಟಿಪ್ಪು ಸತ್ತೋಗ್ತಾನೆ 1799 ಅಲ್ಲಿ. ಓಕೆ, ಸೊ ಇದಾದ ನಂತರ ನಾವು ನೋಡೋದಾದ್ರೆ ಆಫ್ಟರ್ ಡೆತ್ ಆಫ್ ಟಿಪ್ಪು ಸುಲ್ತಾನ್ ಮತ್ತೆ ಏನು ಅಡ್ಮಿನಿಸ್ಟ್ರೇಷನ್ ಮೈಸೂರು ಒಡೆಯರ್ ಹತ್ರ ಬರುತ್ತೆ. ಮೈಸೂರು ಒಡೆಯರೇ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಬ್ರಿಟಿಷರ್ ಇದನ್ನೇನಪ್ಪಾ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಅನ್ನ ಮತ್ತೆ ತಮ್ಮ ಕೈ ಯಾವಾಗ ತಗೊಂಡ್ರು, ಬ್ರಿಟಿಷರ್ ಓವರ್ ರೂಲ್ ಮಾಡ್ತಾರೆ ಯಾವಾಗ 1831 1831 ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಒಡೆಯರ ಅಡ್ಮಿನಿಸ್ಟ್ರೇಷನ್ ತುಂಬಾ ವೀಕ್ ಆಗಿತ್ತು. ಸೊ ಆವಾಗ ಬ್ರಿಟಿಷರ್ ಅದನ್ನ ಮತ್ತೆ ಓವರ್ ರೂಲ್ ಮಾಡ್ಕೊಂತಾರೆ. ಮತ್ತೆ 1881 ಒಳಗಡೆ ಅಡ್ಮಿನಿಸ್ಟ್ರೇಷನ್ ಏನಾಯ್ತಪ್ಪ ಅಂತಂದ್ರೆ ಮತ್ತೆ ಒಡೆಯರಿಗೆ ವಾಪಸ್ ಕೊಡ್ಲಾಗುತ್ತೆ. ಆವಾಗ ಕೃಷ್ಣರಾಜ ಒಡೆಯರ್ ಇದ್ರು, 4ನೇ ಕೃಷ್ಣರಾಜ ಒಡೆಯರ್ ಅಂತ ಹೇಳ್ತೀವಿ. ಕೃಷ್ಣರಾಜ ಒಡೆಯರ್ 4 ಅಂತ ಹೇಳ್ತೀವಿ. ಓಕೆ, ಸೊ 4ನೇ ಕೃಷ್ಣರಾಜ ಒಡೆಯರ್ ಇದ್ರು. ಸೊ ಅವರು ಬಂದ್ರಪ್ಪ. ಅವರು ಬಂದ ಮೇಲೆ ಏನಂತಂದ್ರೆ ತುಂಬಾನೇ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ರು. ಯಾರು? 4ನೇ ಕೃಷ್ಣರಾಜ ಒಡೆಯರ್ ಅವರು. ಓಕೆ, ಸೊ ಅಲ್ಲಿಂದ ಏನಪ್ಪಾ ಅಂತಂತಂದ್ರೆ 20th ಸೆಂಚುರಿಯಲ್ಲಿ ಏನಾಯ್ತಪ್ಪ ಅಂತಂದ್ರೆ ಒಂದು ಡೆವಲಪ್ಮೆಂಟ್ ಮುಂದೆ ಆಗ್ತಾ ಬಂತು. ಓಕೆ, ಸೊ ಇವರು ಏನ್ ಮಾಡಿದ್ರಪ್ಪ ಅಂದ್ರೆ ಎಜುಕೇಶನ್ಗೆ ತುಂಬಾನೇ ಬೆಲೆ ಕೊಟ್ರು. ಕಲ್ಚರ್ಗೆ ಮತ್ತೆ ಇರಿಗೇಷನ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು. ಓಕೆ, ಯಾರು? ಕೃಷ್ಣರಾಜ ಒಡೆಯರ್ ಅವರು. ಮೈಸೂರು ಏನಪ್ಪಾ ಅಂತಂದ್ರೆ ಮಾರ್ವಲಸ್ ಡೆವಲಪ್ಮೆಂಟ್ ಗೆ ಒಂದು ವಿಟ್ನೆಸ್ ಆಗಿದೆ ಅಂತ ಹೇಳ್ತಾರೆ. ಅಡ್ಮಿನಿಸ್ಟ್ರೇಷನ್ ಮತ್ ದಿವಾನಸ್ ಟೈಮ್ ನಲ್ಲಿ ಯಾರ್ಯಾರು ದಿವಾನರು ಇದ್ರಪ್ಪ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ಮಿರ್ಜಾ ಇಸ್ಮಾಯಿಲ್ ಅವರು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ನಾವು ಬೆಂಗಳೂರು ಡಿವಿಜನ್ ಕೂಡ ಸ್ಟಡಿ ಮಾಡಿದ್ವಿ. ಅವ್ರೇನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಪರ್ಸನ್. ಅದೇ ಹೇಳಿದೆ, ಓನ್ಲಿ ಅವರು ಬೆಂಗಳೂರು ಡಿವಿಜನ್ ಗೆ ಸಂಬಂಧಪಟ್ಟವರಲ್ಲ ಅಥವಾ ಓನ್ಲಿ ಮೈಸೂರು ಡಿವಿಜನ್ ಗೆ ಸಂಬಂಧಪಟ್ಟವರಲ್ಲ, ನಮ್ಮ ಇಡೀ ದೇಶಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೆ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ರು ಆ ಸಮಯದಲ್ಲಿ. ಸೊ ಆವಾಗ ಏನಪ್ಪಾ ಅಂತಂದ್ರೆ ಒಳ್ಳೆ ಒಂದು ಡೆವಲಪ್ಮೆಂಟ್ ಅನ್ನ ಕಾಣಿಸಿದ್ರು. ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಡೆವಲಪ್ಮೆಂಟ್ ಆಯ್ತು. ಮತ್ತೆ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಅಲ್ಲಿ ಡೆವಲಪ್ಮೆಂಟ್ ಆಯ್ತು, ಕಲ್ಚರಲ್ ಆಯ್ತು, ಮತ್ತೆ ಇರಿಗೇಷನ್ ಅಲ್ಲಿ ಟೆಕ್ನಾಲಜಿಕಲಿ ಆಗ್ಲಿ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಹೋಯ್ತು ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಏನಪ್ಪಾ ಅಂತಂದ್ರೆ ತದನಂತರದಲ್ಲಿ ಭಾರತ ಏನು ಸ್ವಾತಂತ್ರ್ಯ ಆಯ್ತು, ಅವಾಗ ಭಾರತ ಸ್ವಾತಂತ್ರ್ಯ ಆದಾಗ ಏನಾಯ್ತಪ್ಪ ಅಂತಂದ್ರೆ ನಮ್ಮ ಒಂದು ಮೈಸೂರು ಕೂಡ ಏನಪ್ಪಾ ಅಂತಂದ್ರೆ ರಿಪಬ್ಲಿಕ್ ಆಗಿ ಬಿಟ್ಟಿತ್ತು. ಓಕೆ, ಒಡೆಯರ ಒಂದು ಇದನ್ನ ಆಳ್ವಿಕೆ ಮುಗಿದು ಏನಾಯ್ತು, ರಿಪಬ್ಲಿಕ್ ಆಯ್ತು ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಕೃಷ್ಣರಾಜ ಒಡೆಯರ್ ಅಂತ ಅವರ ಫೋಟೋ ಕೊಟ್ಟಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಫೋಟೋ ಕೊಟ್ಟಿದ್ದಾರೆ. ಆಮೇಲೆ ಮಿರ್ಜಾ ಇಸ್ಮಾಯಿಲ್ ಅವರ ಫೋಟೋನ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಇಲ್ಲಿ ರಾಣಿ ಅಬ್ಬಕ್ಕ ದೇವಿ ಒಂದು ಫೋಟೋನ ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಡಿಸ್ಟಿಕ್ ಅಲ್ಲಿ ಈ ಒಂದು ಡಿವಿಜನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಹಿಸ್ಟ್ರಿ ಏನು ತುಂಬಾನೇ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ನೋಡ್ಬೋದಾಗಿದೆ. ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ಸ್ ಇಲ್ಲಿ ತುಂಬಾ ಜಾಸ್ತಿ ಇದೆ. ಓಕೆ, ಸೊ ಬೇರೆ ಬೇರೆ ಡೈನಾಸಿಟಿಗಳೆಲ್ಲ ಆಳ್ವಿಕೆ ಆಗಿ ಹೋಯ್ತು. ಈ ಒಂದು ಡಿವಿಜನ್ ಅಲ್ಲಿ ಇರುವಂತ ಕೇವಲ ಮೈಸೂರು ಅಷ್ಟೇ ಅಲ್ಲ, ಈ ಡಿವಿಜನ್ ಅಲ್ಲಿರೋ ಬೇರೆ ಡಿಸ್ಟ್ರಿಕ್ಟ್ಸ್ ಏನಿದ್ದಾವೆ, ಕೊಡಗು ಆಗ್ಲಿ ಮತ್ತೆ ಇನ್ನು ಬೇರೆ ಆಗ್ಲಿ, ಅಲ್ಲಿಯೂ ಕೂಡ ಬೇರೆ ಬೇರೆ ಡೈನಾಸಿಟಿಗಳು ತಮ್ಮ ಆಳ್ವಿಕೆಯನ್ನ ರೂಲಿಂಗ್ಸ್ ಅನ್ನ ಮಾಡಿದ್ರು. ಯಾರ್ಯಾರಂತ ನೋಡೋಣ. ಕೊಡಗುದಲ್ಲಿ ಕೊಡಗು ವಾಸ್ ರೂಲ್ಡ್ ಬೈ ದ ಡೈನಾಸಿಟೀಸ್. ಹಾಲೇರಿ ಡೈನಾಸಿಟಿ ರೂಲ್ಡ್ ಕೊಡಗು ಫ್ರಮ್ 7th century. ವಿದನೂರು ವಾಸ್ ದೇರ್ ಕ್ಯಾಪಿಟಲ್. ಹಾಲೇರಿ ಡೈನಾಸಿಟಿ ಅವರು ಆಳ್ವಿಕೆ ಮಾಡ್ತಾರೆ ಕೊಡಗುದಲ್ಲಿ. ವಿದನೂರು ಅವರ ಕ್ಯಾಪಿಟಲ್ ಆಗಿರುತ್ತೆ. ದೊಡ್ಡ ವೀರಪ್ಪ ವಾಸ್ ದ ಮೋಸ್ಟ್ ಫೇಮಸ್ ಕಿಂಗ್ ಆಫ್ ದಿಸ್ ಡೈನಾಸಿಟಿ. ಓಕೆ, ಸೊ ಹಾಲೇರಿ ಡೈನಾಸಿಟಿಯ ಒಂದು ಫೇಮಸ್ ಒಡೆಯ ಯಾರಾಗಿದ್ರಪ್ಪ, ನಾಯಕ ಕಿಂಗ್ ಯಾರಾಗಿದ್ರು ಅಂದ್ರೆ ದೊಡ್ಡ ವೀರಪ್ಪ ಅಂತ ಹೇಳಿ ನಾವು ನೋಡ್ತೀವಿ. ಚಿಕ್ಕ ವೀರರಾಜ ವಾಸ್ ದ ಲಾಸ್ಟ್ ರೂಲರ್. ಈ ಒಂದು ಡೈನಾಸಿಟಿಯ ಲಾಸ್ಟ್ ಕೊನೆಯ ರಾಜ ಯಾರಾಗಿದ್ರು, ಲಾಸ್ಟ್ ಕಿಂಗ್ ಯಾರಾಗಿದ್ರು ಅಂತಂದ್ರೆ ಚಿಕ್ಕ ವೀರರಾಜ ಅಂತ ಹೇಳ್ತೀವಿ. ಹಿ ವಾಸ್ ವೆರಿ ವೀಕ್. ಅವ್ನು ತುಂಬಾ ವೀಕ್ ಆಗಿದ್ದ. ಆನಂತರ ಬ್ರಿಟಿಷರ್ ಅದನ್ನ ಅಡ್ವಾಂಟೇಜ್ ತಗೊಂತಾರೆ. ಆಮೇಲೆ ಅವ್ರ ಏನ್ ಮಾಡ್ತಾರಪ್ಪ, ಅಡ್ಮಿನಿಸ್ಟ್ರೇಷನ್ ಅನ್ನ ಟೇಕ್ ಓವರ್ ಮಾಡ್ತಾರೆ. ಓಕೆ, ಕೊಡಗು ಏನಾಗುತ್ತಪ್ಪ ಅಂತಂದ್ರೆ ಇಂಡಿಪೆಂಡೆಂಟ್ ಆಗುತ್ತೆ ಯಾವಾಗ, ನಮ್ಮ ಭಾರತ ಸ್ವಾತಂತ್ರ್ಯ ಆದ ಮೇಲೆ. ತದನಂತರದಲ್ಲಿ ಅದೇನಾಗುತ್ತೆ 1956 ಅಲ್ಲಿ ಮೈಸೂರು ಜೊತೆಗೆ ಒಳಪಡುತ್ತೆ. ಓಕೆ, ಮೈಸೂರು ರಾಜ್ಯದಲ್ಲಿ ಅದನ್ನ ಸೇರ್ಪಡೆ ಮಾಡ್ಕೋತಾರೆ. ಓಕೆ,
ಸೊ ಕೆಳದಿ ಇನ್ನೊಂದು ನಮ್ಮ ಡೈನಾಸಿಟಿ, ಕೆಳದಿ ಡೈನಾಸಿಟಿ ಆಗಿತ್ತು ಇದೇ ಒಂದು ಡಿವಿಷನ್ ಅಲ್ಲಿ. ಮತ್ತೆ ಇದು ಬಿಟ್ರೆ ಇಟ್ ಈಸ್ ಮೆನ್ಷನ್ಡ್ ಹಿಯರ್ ದಟ್ ರಾಣಿ ಅಬ್ಬಕ್ಕ ಆಫ್ ಉಲ್ಲಾಳ ಫಾಟ್ ಅಗೇನ್ಸ್ಟ್ ದ ಪೋರ್ಚುಗೀಸ್. ಇಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ರಾಣಿ ಅಬ್ಬಕ್ಕ ದೇವಿ ಕೂಡ ಏನಪ್ಪಾ ಅಂತಂದ್ರೆ ಈ ಡಿವಿಷನ್ ಇದ್ದವರು. ಉಲ್ಲಾಳದವ್ರು ಏನಪ್ಪಾ ಅಂತಂದ್ರೆ ಇವರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡ್ತಾರೆ. ಪೋರ್ಚುಗೀಸರು ಸಮುದ್ರದ ಮೂಲಕ ವ್ಯಾಪಾರಕ್ಕೆ ಬರ್ತಾ ಇದ್ರು, ಮತ್ತೆ ದೇಶವನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಅವರು ಓವರ್ ರೂಲಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಅವರ ವಿರುದ್ಧ ನಮ್ಮ ರಾಣಿ ಅಬ್ಬಕ್ಕ ದೇವಿ ಅವರು ಹೋರಾಟ ಮಾಡಿದ್ರು, ಫೈಟ್ ಮಾಡಿದ್ರು ಅಂತ ಹೇಳಿ ನೋಡ್ತೇವೆ. ಓಕೆ, ಸೊ ದ ಕೋಸ್ಟಲ್ ಏರಿಯಾ ಆಫ್ ಕರ್ನಾಟಕ ಈಸ್ ಕಾಲ್ಡ್ ತುಳುನಾಡು. ಕೋಸ್ಟಲ್ ಏರಿಯಾ ಅಂತ ಕರೀತಾರೆ, ತುಳುನಾಡು ಅಂತ ಹೇಳಿ ಕರೀತಾರೆ. ಸೊ ಈ ತುಳುನಾಡನ್ನ ಆಲುಪ ಡೈನಾಸಿಟಿ ಅವರು ರೂಲಿಂಗ್ ಮಾಡಿದ್ರು. ತುಳುನಾಡನ್ನ ಯಾರ ಆಳ್ವಿಕೆ ಮಾಡಿದ್ರು? ಆಲುಪ ಡೈನಾಸಿಟಿ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಸೊ ಇದ್ರೊಂದಿಗೆ ಏನಪ್ಪಾ ಅಂತಂದ್ರೆ ಉಡುಪಿ, ದಕ್ಷಿಣ ಕನ್ನಡ ಇವೆಲ್ಲವೂ ಏನಪ್ಪಾ ಅಂದ್ರೆ ಒಳಗೊಂಡಿತ್ತು. ಓಕೆ, ಇದ್ರೊಂದಿಗೆ ಏನಾಗಿತ್ತಪ್ಪ ಅಂದ್ರೆ ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಎಲ್ಲವೂ ಒಳಗೊಂಡಿದ್ವು. 7th ಸೆಂಚುರಿಯಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಏನಾಯ್ತಪ್ಪ ಅಂತಂತಂದ್ರೆ ಏನು 7th ಸೆಂಚುರಿಯಿಂದ 14th ಸೆಂಚುರಿವರೆಗೂ ಇವು ಆಳ್ವಿಕೆ ಇತ್ತು. ಯಾರ್ದು? ಆಲುಪ ಡೈನಾಸಿಟಿ ಅವ್ರದ್ದು. ಉದ್ಯವಾರ, ಮಂಗಳಾಪುರ, ಹುಂಚ ಅಂಡ್ ಬನವಾಸಿ ವರ್ ದ ಕ್ಯಾಪಿಟಲ್ಸ್ ಆಫ್ ಆಲುಪಾಸ್. ಇವರ ಕ್ಯಾಪಿಟಲ್ ಗಳಾಗಿದ್ವು. ಯಾವ್ಯಾವು? ಮಂಗಳಾಪುರ, ಹುಂಚ, ಉದಯಪುರ ಮತ್ತೆ ಬನವಾಸಿ ಇವೆಲ್ಲವೂ ಏನಪ್ಪಾ ಅಂದ್ರೆ ಆಲುಪರ ಏನಾಗಿತ್ತಪ್ಪ ಅಂತಂದ್ರೆ ಕ್ಯಾಪಿಟಲ್ ಆಗಿತ್ತು. ಓಕೆ, ಇಲ್ಲಿ ತುಂಬಾ ಜನ ಪಾಳೆಗಾರರು ಕೂಡ ಇದ್ರು ತುಳುನಾಡಲ್ಲಿ. ಪಾಳೆಗಾರರೊಳಗೆ ಏನಪ್ಪಾ ಅಂತಂದ್ರೆ ತುಂಬಾ ಜನ ಇದ್ರು ಅಂತ ಹೇಳಿ ನಾವು ನೋಡ್ಬಹುದು. ಪುಟ್ಟಿಗೇಸ್ ಅಂತ ಹೇಳಿದ್ರು, ಪುಟ್ಟಿಗೆ ಮತ್ತೆ ಚೋಟು ಏನು ಚೌಟಾಸ್ ಇದ್ರು, ಬಂಗವಾಡಿಗಳಿದ್ರು, ಆಮೇಲೆ ಬಂಗಾರುಗಳಿದ್ರು, ಕಾರ್ಕಳದವರಿದ್ರು, ಆಮೇಲೆ ಬ್ಯಾರವಾರಸು ಅಂತ ಹೇಳಿ ಒಬ್ಬರಿದ್ರು, ಆಮೇಲೆ ಕಾಸರಗೋಡುದವರಿದ್ರು, ಮಲೆ ಕುಂಬಳೆ ಕಿಂಗ್ಸ್ ಕೂಡ ಇಲ್ಲಿ ಇದ್ರು. ಇವರೆಲ್ಲರೂ ಏನಪ್ಪಾ ಅಂದ್ರೆ ಫೇಮಸ್ ಪಾಳೆಗಾರರಾಗಿದ್ರು ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರೆ ಕೋಸ್ಟಲ್ ಏರಿಯಾ ತುಂಬಾ ಇತ್ತು ಬಾರ್ಡರ್ ಅಲ್ಲಿ. ಈ ಡಿವಿಷನ್ ಅಲ್ಲಿ ಕೋಸ್ಟಲ್ ಏರಿಯಾ ತುಂಬಾ ಜಾಸ್ತಿ ಬರುತ್ತೆ. ಆ ಒಂದು ಕೋಸ್ಟಲ್ ಏರಿಯಾನ ಬ್ರಿಟಿಷರು ಕ್ಯಾನರಾ ಅಂತ ಹೇಳಿ ಕರೆದ್ರು. ಏನಂತ ಕರೆದ್ರು? ಕ್ಯಾನರಾ ಅಂತ ಹೇಳಿ ಕರೀತಾರೆ. ಓಕೆ, ಸೊ ತದನಂತರದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂದ್ರೆ 1801 ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಅದನ್ನ ಟೇಕ್ ಓವರ್ ಮಾಡ್ಕೋತಾರೆ. ಈ ಒಂದು ಕೋಸ್ಟಲ್ ಅನ್ನ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಯಾರು ಬ್ರಿಟಿಷರು ಉತ್ತರ ಕನ್ನಡ ಮತ್ತೆ ದಕ್ಷಿಣ ಕನ್ನಡ ಅಂತ ಹೇಳಿ 1860 ಡಿವೈಡ್ ಮಾಡ್ತಾರೆ. ಓಕೆ, ಮತ್ತೆ ಉಡುಪಿ ಡಿಸ್ಟಿಕ್ ಅನ್ನ ಆಫ್ಟರ್ ಇಂಡಿಪೆಂಡೆನ್ಸ್ 1997 ಅಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೇರ್ಪಡಿಸಿ. ಓಕೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿನೇ ಉಡುಪಿ ಒಳಗೊಂಡಿತ್ತು. ತದನಂತರ 1997 ಅಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಉಡುಪಿಯನ್ನ ದಕ್ಷಿಣ ಕನ್ನಡದಿಂದ ಡಿವೈಡ್ ಮಾಡಲಾಗುತ್ತೆ. ಓಕೆ, ಸೊ ಇಲ್ಲಿ ನ್ಯಾಚುರಲ್ ರಿಸೋರ್ಸಸ್ ನಾವು ನೋಡೋದಾದ್ರೆ ದಿಸ್ ಡಿವಿಷನ್ ಹ್ಯಾಸ್ ಅ ವೇರಿಡ್ ಕ್ಲೈಮೇಟ್. ದ ಉಡುಪಿ ಅಂಡ್ ದಕ್ಷಿಣ ಕನ್ನಡ districts of this division have coastal areas. ದಕ್ಷಿಣ ಕನ್ನಡ ಮತ್ತೆ ಉಡುಪಿಯಲ್ಲಿ ಏನಪ್ಪಾ ಅಂದ್ರೆ ಕೋಸ್ಟಲ್ ಏರಿಯಾಗಳಿದೆ ಅಂತ ಹೇಳಿ ಹೇಳ್ತಾರೆ. This division has a coastal belt, mountain ranges, sand, dense forest. The climate of this division is called rain-based hot climate. ಸೊ ಈ ಒಂದು ಕೋಸ್ಟಲ್ ಏರಿಯಾ ಇದ್ರೂ ಕೂಡ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಮೌಂಟೇನ್ ರೇಂಜ್ ಇದೆ ಮತ್ತೆ ಫಾರೆಸ್ಟ್ ಇರೋದ್ರಿಂದ ಈ ಒಂದು ಕ್ಲೈಮೆಟಿಕಲ್ ಕಂಡೀಷನ್ ಈ ಡಿವಿಷನ್ ಹೇಗಿದೆ ಅಂದ್ರೆ ರೇನ್ ಬೇಸ್ಡ್ ಹಾಟ್ ಕ್ಲೈಮೇಟ್ ಇದೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಇಲ್ಲೇನಪ್ಪಾ ಅಂತಂದ್ರೆ ಎಕ್ಸ್ಟ್ರೀಮ್ ಕೋಲ್ಡ್ ಕ್ಲೈಮೇಟ್ ಕೂಡ ಕೆಲವೊಂದ್ಸರಿ ಇರುತ್ತೆ. ಕೊಡಗು ಆ ಸೈಡ್ ಎಲ್ಲ ನೋಡಿದ್ರೆ ನೀವು ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ. ಓಕೆ, ಮತ್ತೆ ಮಾಡರೇಟ್ ಹಾಟ್ ಕ್ಲೈಮೇಟ್ ಕೂಡ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಓಕೆ, ದ ಡಿಸ್ಟ್ರಿಕ್ಟ್ ಆಫ್ ಮೈಸೂರು ಅಂಡ್ ಮಂಡ್ಯ ಹ್ಯಾವ್ ಅ ಡ್ರೈ ಕ್ಲೈಮೇಟ್. ಮೈಸೂರು ಮತ್ತೆ ಮಂಡ್ಯದ ಏನಪ್ಪಾ ಅಂತಂದ್ರೆ ಡ್ರೈ ಕ್ಲೈಮೇಟ್ ಇದೆ ಅಂತ ಹೇಳಿ ನಾವು ನೋಡ್ತೀವಿ. ಉಡುಪಿ ಡಿಸ್ಟ್ರಿಕ್ಟ್ ಆಫ್ ದಿಸ್ ಡಿವಿಷನ್ ರಿಸೀವ್ಸ್ ಹೈಯೆಸ್ಟ್ ರೈನ್ ಫಾಲ್. ಓಕೆ, ಸೊ ಎಲ್ಲಿ ಜಾಸ್ತಿ ಮಳೆ ಆಗುತ್ತೆ? ಇಲ್ಲಿ ಉಡುಪಿಯಲ್ಲಿ ಜಾಸ್ತಿ ಮಳೆ ಆಗುತ್ತೆ. ಮತ್ತೆ ಅದೇ ರೀತಿ ಮಂಡ್ಯದಲ್ಲಿ ಅತಿ ಕಡಿಮೆ ಮಳೆ ಆಗುತ್ತೆ, ಬಹಳ ಲೆಸ್ ರೈನ್ ಫಾಲ್ ಆಗುತ್ತೆ ಎಲ್ಲಿ? ಮಂಡ್ಯದಲ್ಲಿ. ಓಕೆ, ಸೊ ಇಲ್ಲೇನಪ್ಪಾ ಅಂದ್ರೆ ಕ್ಲೈಮೆಟಿಕಲ್ ಕಂಡೀಷನ್ ವೇರಿ ಆಗುತ್ತೆ ಡಿಸ್ಟಿಕ್ ಇಂದ ಡಿಸ್ಟಿಕ್ಗೆ. ಯಾಕಂದ್ರೆ ಮೌಂಟೇನ್ ರೇಂಜಸ್ ಕೆಲವೊಂದ್ ಕಡೆ ಇದೆ, ಕೆಲವೊಂದ್ ಕಡೆ ಇಲ್ಲ. ಸೊ ಹೀಗಾಗಿ ಏನಪ್ಪಾ ಅಂತಂದ್ರೆ ಕ್ಲೈಮೆಟಿಕಲ್ ಕಂಡೀಷನ್ಸ್ ಕೂಡ ಇಲ್ಲಿ ವೇರಿ ಆಗುತ್ತೆ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಅದು ಬಿಟ್ರೆ ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿನ ಬೆಳೆಗಳನ್ನ ನೋಡ್ತೀವಿ, ಕ್ರಾಪ್ಸ್ ಅನ್ನ ನೋಡ್ತೀವಿ. ಸೊ ಕ್ರಾಪ್ಸ್ ಅಲ್ಲಿ ಕೂಡ ಇಲ್ಲಿ ಬೇರೆ ಬೇರೆ ತರ ಬೆಳೆಗಳನ್ನ ಬೆಳೀತಾರೆ. ಯಾವ್ಯಾವ ಅಂತ ನೋಡೋಣ. ರಾಗಿ, ಪ್ಯಾಡಿ, ಉರದ್, ಗ್ರೀನ್ ಗ್ರಾಮ್, ಹಾರ್ಸ್ ಗ್ರಾಮ್, ಆಮೇಲೆ ಮೇಜ್, ಮತ್ತೆ ಇನ್ನೊಂದೇನಪ್ಪಾ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಕಾಫಿ ಕೂಡ ಜಾಸ್ತಿ ಬೆಳೀತಾರೆ, ಶುಗರ್ ಕೇನು, ಟೊಬ್ಯಾಕೋ, ಅರೆಕಾ ನಟ್ಟು, ಆಮೇಲೆ ಕಾರ್ಡಮಮ್ಮು, ಆಮೇಲೆ ಆರೆಂಜು, ಪೈನಾಪಲ್, ಕ್ಯಾಶ್ಯೂ ನಟ್ಸ್ ಮತ್ತೆ ಇನ್ನೂ ಹಲವಾರು ಮೇಜರ್ ಕಮರ್ಷಿಯಲ್ ಕ್ರಾಪ್ ಗಳನ್ನ ಈ ಒಂದು ಡಿವಿಷನ್ ಅಲ್ಲಿ ಬೆಳೀತಾರೆ. ಓಕೆ, ಸೊ ಇಷ್ಟೆಲ್ಲ ಡಿವಿಷನ್ ಈ ಒಂದು ಏರಿಯಾದಲ್ಲಿ ಏನಪ್ಪಾ ಅಂತಂದ್ರೆ ರಾಗಿ ಬೆಳಿತಾರೆ, ಪೆಡ್ಡಿ ಬೆಳಿತಾರೆ, ಉರದ್ ಮತ್ತೆ ಗ್ರೀನ್ ಗ್ರಾಮ್, ಹಾರ್ಸ್ ಗ್ರಾಮ್ ಬೆಳಿತಾರೆ, ಮೇಜ್ ಬೆಳಿತಾರೆ. ಓಕೆ, ಅರೆಕಾ ನಟ್ಟು, ಕೋಕೋ ನಟ್ಟು, ಶುಗರ್ ಕೇನ್, ಟೊಬ್ಯಾಕೋ, ಕಾರ್ಡಮಮ್, ಆರೆಂಜ್, ಪೈನಾಪಲ್,
ಕ್ಯಾಶ್ಯೂ ನಟ್, ಇವೆಲ್ಲವುಗಳನ್ನ ಕೂಡ ಇಲ್ಲಿ ಬೆಳಿತಾರೆ. ಇದನ್ನು ಬಿಟ್ಟು ಇನ್ನೂ ಕೆಲವೊಂದು ಕಮರ್ಷಿಯಲ್ ಕ್ರಾಪ್ಸ್ ಇವೆ, ಅವನ್ನ ಕೂಡ ಈ ಏರಿಯಾದಲ್ಲಿ ಬೆಳೆಯಲಾಗುತ್ತದೆ. ಓಕೆ, ದ ಫಸ್ಟ್ ಕಾಫಿ ಇನ್ ಇಂಡಿಯಾ ವಾಸ್ ಕಲ್ಟಿವೇಟೆಡ್ ಇನ್ ಚಿಕ್ಕಮಗಳೂರು ಡಿಸ್ಟಿಕ್. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕಾಫಿಯನ್ನ ಎಲ್ಲಿ ಕಲ್ಟಿವೇಟ್ ಮಾಡಿದ್ರು? ಚಿಕ್ಕಮಗಳೂರು ಡಿಸ್ಟಿಕ್ ನಲ್ಲಿ ಮಾಡಿದ್ರು. ಓಕೆ, ಸೊ ತದನಂತರದಲ್ಲಿ ನಾವು ನೋಡೋದಂತಂದ್ರೆ ಇಲ್ಲಿ ದಿಸ್ ಡಿವಿಷನ್ ಈಸ್ ರಿಚ್ ವಿತ್ ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸ್ ಇಂದ ಈ ಡಿವಿಷನ್ ತುಂಬಾ ರಿಚ್ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಅಲ್ಲೇನಪ್ಪಾ ಅಂತಂದ್ರೆ ಮೆನಿ ಟೈಪ್ಸ್ ಆಫ್ ಫಾರೆಸ್ಟ್ ಇದೆ. ಕೊಡಗುದಲ್ಲಿ, ದಕ್ಷಿಣ ಕನ್ನಡದಲ್ಲಿ, ಮೈಸೂರಲ್ಲಿ ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ಒಂದು ಫಾರೆಸ್ಟ್ ಏರಿಯಾಗಳೇನಿದೆ, ಕೊಡಗು, ದಕ್ಷಿಣ ಕನ್ನಡ, ಮೈಸೂರು, ಚಿಕ್ಕಮಗಳೂರಲ್ಲಿ ಫಾರೆಸ್ಟ್ ಇದಾವೆ. ಆ ಒಂದು ಫಾರೆಸ್ಟ್ ರೇಂಜ್ ನಲ್ಲಿ ಯಾವ್ಯಾವ ತರ ಟ್ರೀಸ್ ಇಲ್ಲಿ ಬೆಳಿತಾವ ಅಂದ್ರೆ ಟೀಕ್, ಸ್ಯಾಂಡಲ್ವುಡ್, ಹೊಂಗೆ ಮರ, ನಂದಿ, ಮಟಿ, ಮತ್ತೆ ಇನ್ನೂ ಹಲವಾರು ಟ್ರೀಸ್ ಇಲ್ಲಿ ಬೆಳಿತವೆ. ಇನ್ನು ವೇರಿಯಸ್ ಟೈಪ್ಸ್ ಆಫ್ ಟ್ರೀಸ್ ಇಲ್ಲಿ ಬೆಳಿತವೆ. ಯಾವ್ಯಾವು? ಟೀಕ್, ಸ್ಯಾಂಡಲ್ವುಡ್, ಹೊಂಗೆ, ನಂದಿ, ಮಟ್ಟಿ, ಮತ್ತೆ ಇನ್ನು ಅದರ್ಸ್ ಬಹಳಷ್ಟು ಟ್ರೀಸ್ ಇಲ್ಲಿ ಬೆಳಿತವೆ. ಮೇನ್ ಆಗಿರುವಂತವು ಇವು ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಓಕೆ, ಸೊ ಇದಷ್ಟೇ ಅಲ್ಲದೆ ಇಲ್ಲಿ ಏನಪ್ಪಾ ಅಂತಂತಂದ್ರೆ ಇಲ್ಲಿ ವೆರೈಟಿ ಆಫ್ ಪ್ರೊಡಕ್ಟ್ಸ್, ವೈಡ್ ವೆರೈಟೀಸ್ ಆಫ್ ಪ್ರೊಡಕ್ಟ್ಸ್, ಅವುಗಳನ್ನ ಕೂಡ ನಾವಿಲ್ಲಿ ಈ ಒಂದು ಫಾರೆಸ್ಟ್ ರೇಂಜ್ ಅಲ್ಲಿ ನಾವು ನೋಡ್ಬೋದಾಗಿದೆ. ಆ ಒಂದು ವೈಡ್ ವೆರೈಟಿ ಪ್ರೊಡಕ್ಟ್ಸ್ ಗಳಲ್ಲಿ ಕೆಲವೊಂದು ಮೈನರ್ ಪ್ರಾಡಕ್ಟ್ ಯಾವಪ್ಪ ಅಂತಂತಂದ್ರೆ ಹನಿ ಆಗಿರ್ಬೋದು, ಬೀಸ್ ವ್ಯಾಕ್ಸ್ ಆಗಿರ್ಬಹುದು, ವೈಲ್ಡ್ ಫ್ರೂಟ್ಸ್ ಆಗಿರಬಹುದು. ಈ ರೀತಿಯಲ್ಲಿ ತುಂಬಾನೇ ಏನಪ್ಪಾ ಅಂತಂದ್ರೆ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇಲ್ಲಿ ನಾವು ಕಾಣಬಹುದಾಗಿದೆ ಈ ಒಂದು ಫಾರೆಸ್ಟ್ ಗಳಲ್ಲಿ ಅಂತ ಹೇಳಿ ನೋಡ್ತೀವಿ. ಮತ್ತೆ ಅದು ಬಿಟ್ರೆ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ತುಂಬಾ ಚಿಕ್ಕ ಮತ್ತು ದೊಡ್ಡ ಏನಪ್ಪಾ ಅಂತಂದ್ರೆ ಮೌಂಟೇನ್ಸ್ ಗಳು ಇವೆ. ಅವುಗಳಲ್ಲಿ ಕೆಲವೊಂದು ಮೌಂಟೇನ್ಸ್ ಏನಪ್ಪಾ ಫೇಮಸ್ ಇರೋದಂದ್ರೆ ಸುಬ್ರಹ್ಮಣ್ಯ ಹಿಲ್, ಮತ್ತೆ ಏನು ಹಿಮವಾದ ಗೋಪಾಲಸ್ವಾಮಿ ಹಿಲ್, ಹಿಮವಾದ ಗೋಪಾಲಸ್ವಾಮಿ ಹಿಲ್, ಮಳೆ ಮಹದೇಶ್ವರ ಹಿಲ್, ಬಿಳಗಿರಿ ರಂಗಣ್ಣ ಹಿಲ್, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಮುಳ್ಳಯ್ಯನಗಿರಿ, ಕೆಮ್ಮನಗುಂಡಿ, ಚಾಮುಂಡಿ ಹಿಲ್, ಚಂದ್ರಗಿರಿ, ಇಂದ್ರಗಿರಿ, ಮತ್ತೆ ಇಂದ್ರಗಿರಿ ಆಫ್ ಶ್ರವಣ ಬೆಳಗೊಳ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಏನಪ್ಪಾ ಹಿಲ್ಸ್ ಅಲ್ಲಿ ಫೇಮಸ್ ಆಗಿವೆ. ಓಕೆ, ಸೊ ಇಲ್ಲೆಲ್ಲ ನಾವು ಕನ್ನಡದಲ್ಲಿ ಹೆಂಗ್ ಹೇಳ್ತೀವಿ ಗೊತ್ತಾ ಇದನ್ನ? ಏನು ಸುಬ್ರಹ್ಮಣ್ಯ ಬೆಟ್ಟ, ಹಿಮವಂತ ಗೋಪಾಲಸ್ವಾಮಿ ಬೆಟ್ಟ, ಮಲೆ ಮಹದೇಶ್ವರ ಬೆಟ್ಟ, ಬಿಳಗಿರಿ ರಂಗನ ಬೆಟ್ಟ, ಓಕೆ, ಮುಳ್ಳಯ್ಯನಗಿರಿ ಬೆಟ್ಟ, ಕೆಮ್ಮನಗುಂಡಿ ಬೆಟ್ಟ, ಓಕೆ, ಚಾಮುಂಡಿ ಬೆಟ್ಟ. ನಾವು ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಿ ಬರ್ತೀವಿ ಮೈಸೂರಿಗೆಲ್ಲ ಹೋದಾಗ. ನೀವು ಹೋಗದೆ ನೀವು ಭೇಟಿಯಾಗಿ ಬನ್ನಿ, ತುಂಬಾ ಚೆನ್ನಾಗಿದೆ. ಅಲ್ಲಿ ಮಹಿಷಾಸುರನ ಮೂರ್ತಿ ಕೂಡ ಇದೆ. ಮತ್ತೆ ಚಾಮುಂಡಿ ದೇವಿಗೆ ಭೇಟಿಯಾಗಿ ನಮಸ್ಕರಿಸಿ ಬನ್ನಿ. ಓಕೆ, ಸೊ ಈ ರೀತಿಯಲ್ಲಿ ಇವೆಲ್ಲ ಮೌಂಟೇನ್ಸ್ ಏನಪ್ಪಾ ಅಂತಂದ್ರೆ ಮೈಸೂರು ಡಿವಿಷನ್ ಅಲ್ಲಿ ತುಂಬಾ ಫೇಮಸ್ ಇವೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇದೊಂದು ಬಿಟ್ರೆ ಇಲ್ಲಿ ಯಾವ್ಯಾವ ವೈಲ್ಡ್ ಅನಿಮಲ್ಸ್ ನಮಗೆ ನೋಡಕ್ ಸಿಗ್ತವೆ ಅಂತಂತಂದ್ರೆ ಈ ಒಂದು ಬಯೋಡೈವರ್ಸಿಟಿಯಲ್ಲಿ ಅಂದ್ರೆ ಟೈಗರು, ಲೆಪರ್ಡು, ವೈಲ್ಡ್ ಡಾಗ್ಸ್, ಡೀರ್, ಫಾಕ್ಸ್, ಬೈಸನ್, ಈ ರೀತಿಯಾಗಿ ಬೇರೆ ಬೇರೆ ಸಿಗ್ತವೆ. ಮತ್ತೆ ಬೇರೆ ಬೇರೆ ತರ ಸ್ನೇಕ್ಸ್ ಕೂಡ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಈ ಒಂದು ಫಾರೆಸ್ಟ್ ಏರಿಯಾದಲ್ಲಿ ನಮ್ಗೆ ತುಂಬಾನೇ ಏನಪ್ಪಾ ಅಂತಂತಂದ್ರೆ ಜಾಸ್ತಿ ಒಂದು ವೈಲ್ಡ್ ವೆರೈಟಿ ಆಫ್ ಅನಿಮಲ್ಸ್ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ ನಾವು ನೋಡಬಹುದು. ಅದ್ ಬಿಟ್ರೆ ಇಲ್ಲಿ ಬನ್ನೂರು ಕುರಿ ಅಂತ ಹೇಳಿ ಕೂಡ ಫೇಮಸ್ ಇದೆ ಮೈಸೂರಲ್ಲಿ. ಅದನ್ನ ಬನ್ನೂರು ಶಿಪ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ. ಸೊ ಬನ್ನೂರು ಕುರಿ ಅಂತ ಹೇಳ್ತೀವಿ ನಾರ್ಮಲಿ ಕನ್ನಡದಲ್ಲಿ. ಅದು ಕೂಡ ಮೈಸೂರು ಡಿಸ್ಟಿಕ್ ಅಲ್ಲಿ ತುಂಬಾ ಫೇಮಸ್ ಆಗಿದೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಈ ಒಂದು ಡಿವಿಷನ್ ಅಲ್ಲಿ ಫೇಮಸ್ ಆಗಿರುವ ರಿವರ್ಸ್ ಗಳನ್ನ ನಾವು ನೋಡ್ಬೇಕಂದ್ರೆ ಕಾವೇರಿ, ಹೇಮಾವತಿ, ಹರಂಗಿ, ಮತ್ತೆ ನೇತ್ರಾವತಿ, ಕುಮಾರಧಾರ, ವೇದಾವತಿ, ಕಪಿಲಾ, ಯಾಗಾಚಿ, ಇವೆಲ್ಲ ಏನಪ್ಪಾ ಅಂತಂದ್ರೆ ತುಂಬಾನೇ ಫೇಮಸ್ ಆಗಿತ್ತು. ಮತ್ತೆ ಅದಷ್ಟೇ ಅಲ್ಲದೆ ವಾಟರ್ ಫಾಲ್ಸ್ ಗಳು ತುಂಬಾ ಇವೆ. ಅವು ಕೂಡ ಏನಪ್ಪಾ ಅಂತಂದ್ರೆ ಫೇಮಸ್ ಆಗಿವೆ. ಗಗನಚುಕ್ಕಿ, ಭರಚುಕ್ಕಿ, ಅಬ್ಬೆ ಫಾಲ್ಸ್, ಇರುಪು ಫಾಲ್ಸ್, ಹೆಬ್ಬೆ ಫಾಲ್ಸ್, ಇವೆಲ್ಲವೂ ಕೂಡ ಏನಪ್ಪಾ ಈ ಡಿವಿಷನ್ ಅಲ್ಲಿ ಫೇಮಸ್ ಆಗಿರುವಂತ ವಾಟರ್ ಫಾಲ್ಸ್ ಗಳು. ಓಕೆ, ಸೊ ಬಾಕ್ಸೈಟ್, ಫೆಲ್ಸೈಟ್, ಕ್ರೋಮೈಟ್, ಲೈಮ್ ಸ್ಟೋನ್, ಮ್ಯಾಂಗನೀಸ್, ಗ್ರಾನೈಟ್, ಇವೆಲ್ಲ ಏನಪ್ಪಾ ಅಂತಂದ್ರೆ ಮೇಜರ್ ಮಿನರಲ್ಸ್ ಅವೈಲೇಬಲ್ ಇರೋದು ಮೈಸೂರು ಡಿವಿಷನ್ ಅಲ್ಲಿ. ಇವೆಲ್ಲವನ್ನ ನಾವು ನೋಡ್ಬೋದಾಗಿದೆ. ಓಕೆ, ಸೊ ಫೆಲ್ಸೈಟ್ ಅವೈಲೇಬಲ್ ಇದೆ ಮೈಸೂರಲ್ಲಿ ಅಂತ ಹೇಳಿ ಹೇಳ್ತಾರೆ. ಫೆಲ್ಸೈಟ್ ಕೂಡ ಅವೈಲೇಬಲ್ ಇದೆ. ಓಕೆ, ಸೊ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ಏನಿದೆ ಉಡುಪಿ ಅಂಡ್ ದಕ್ಷಿಣ ಕನ್ನಡ ಆರ್ ನೋನ್ ಫಾರ್ ದೇರ್ ಫಿಶಿಂಗ್, ಮೀನುಗಾರಿಕೆಗೆ ಇವು ಫೇಮಸ್ ಆಗಿವೆ. ಇಲ್ಲಿ ಬಹಳಷ್ಟು ಪೋರ್ಟ್ಸ್ ಗಳು ಕೂಡ ಇವೆ. ಎಲ್ಲಿ? ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅಂತ ಹೇಳಿ ನೋಡ್ತೇವೆ. ಸೊ ಇಲ್ಲಿ ಫಿಶಿಂಗ್ ಕೂಡ ತುಂಬಾ ಫೇಮಸ್ ಆಗಿದೆ. ಅದು ಬಿಟ್ರೆ ಇಲ್ಲಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಇವರಿಗೆ ಏನಪ್ಪಾ ಅಂತಂದ್ರೆ ತುಂಬಾ ಜನ ಫಿಶರ್ ಮ್ಯಾನ್ ಗಳಿಗೆ ಏನಪ್ಪಾ ಅಂದ್ರೆ ಇನ್ಕಮ್ಗೆ ಇದೊಂದು ಮೇನ್ ಒಂದು ಸೋರ್ಸ್ ಆಗಿದೆ ಅಂತ ಹೇಳಿ ನಾವು ನೋಡಬಹುದು ಈ ಒಂದು ಡಿಸ್ಟ್ರಿಕ್ಟ್ಸ್ ಗಳು. ಓಕೆ, ಕೊಡಗು, ಚಿಕ್ಕಮಗಳೂರು ಅಂಡ್ ಮೈಸೂರು ಡಿಸ್ಟ್ರಿಕ್ಟ್ ಹ್ಯಾವ್ ಬಿಕಮ್ ದ ಸೆಂಟರ್ ಆಫ್ ಟಿಂಬರ್ ಟ್ರೇಡ್. ಟಿಂಬರ್ ಟ್ರೇಡ್ ಯಾರು ಮಾಡ್ತಾರೆ ಅವರಿಗೆಲ್ಲ ಯಾವ ಒಂದು ಸೆಂಟರ್ಗಳು ಮುಖ್ಯ ಬಿಸಿನೆಸ್ ಸೆಂಟರ್ ಆಗಿತ್ತು ಅಂದ್ರೆ ಕೊಡಗು, ಚಿಕ್ಕಮಗಳೂರು, ಮೈಸೂರು. ಸ್ಟಿಲ್ ದೇ ಆರ್ ಸೆಂಟರ್ಸ್ ಫಾರ್ ಟಿಂಬರ್ ಟ್ರೇಡ್. ಓಕೆ, ಟಿಂಬರ್ ಟ್ರೇಡ್ ಯಾರು ಮಾಡ್ತಾರೋ ಅವರಿಗೆಲ್ಲ ಅದು ಈಗ ಕೂಡ ಫೇಮಸ್ ಇದೆ ಅಂತ ನಾವು
ನೋಡಬಹುದು. ಇಲ್ಲಿ ನೋಡಿ ಪಿಕ್ಚರ್ ಅಲ್ಲಿ ಕೊಟ್ಟಿದ್ದಾರೆ ಗಗನಚುಕ್ಕಿ ಭರಚುಕ್ಕಿ ವಾಟರ್ ಫಾಲ್ಸ್ ಎರಡೂ ಇದೆ. ಗಗನಚುಕ್ಕಿನೂ ಇದೆ, ಭರಚುಕ್ಕಿನೂ ಇದೆ. ಸೊ ವಾಟರ್ ಫಾಲ್ಸ್ ಇದೆ. ಇಲ್ಲಿ ಫಿಶಿಂಗ್ ಕೋಸ್ಟಲ್ ಏರಿಯಾದಲ್ಲಿ ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ. ಓಕೆ, ಸೊ ಕ್ಯಾನ್ ಸಿ ಇನ್ ದ ಪಿಕ್ಚರ್ಸ್. ಫಾರೆಸ್ಟ್ ವೈಲ್ಡ್ ಲೈಫ್ ನ್ಯಾಷನಲ್ ಪಾರ್ಕ್ಸ್ ಅನ್ನ ನೋಡೋದಾದ್ರೆ ಮೈಸೂರಲ್ಲಿ ವೈಲ್ಡ್ ಲೈಫ್ ಸೆಂಚುರೀಸ್ ನ್ಯಾಷನಲ್ ಪಾರ್ಕ್ಸ್ ಗಳೆಲ್ಲ ಇದೆ, ಫಾರೆಸ್ಟ್ ಕೂಡ ಇದೆ. ಸೊ ಮೈಸೂರು ಡಿವಿಷನ್ ಅಲ್ಲಿ. ಓಕೆ, ಸೊ ಮೈಸೂರು, ಕೊಡಗು, ಚಿಕ್ಕಮಗಳೂರು ಅಂಡ್ ಹಾಸನ ಡಿಸ್ಟ್ರಿಕ್ಟ್ಸ್ ಹ್ಯಾವ್ ಅ ಡೆನ್ಸ್ ಫಾರೆಸ್ಟ್. ಇಲ್ಲಿ ದಟ್ಟ ಅರಣ್ಯಗಳಿವೆ. ಎಲ್ಲೆಲ್ಲಿ? ಮೈಸೂರಲ್ಲಿ, ಕೊಡಗುದಲ್ಲಿ, ಚಿಕ್ಕಮಗಳೂರು ಮತ್ತು ಹಾಸನದಲ್ಲಿ ದಟ್ಟ ಅರಣ್ಯಗಳು ಅಂದ್ರೆ ತುಂಬಾ ತುಂಬಿದಂತಹ ಒಂದು ಏನು ಡೆನ್ಸ್ ಫಾರೆಸ್ಟ್ ಅಂತ ಹೇಳ್ತೀವಿ ಅವಿದೆ. ಬಂಡೀಪುರ, ನಾಗರಹೊಳೆ, ಮಳೆ ಮಹದೇಶ್ವರ ಬೆಟ್ಟ, ಆಮೇಲೆ ಪುಷ್ಪಗಿರಿ, ಇವೆಲ್ಲ ಏನಪ್ಪಾ ಅಂತಂದ್ರೆ ಫಾರೆಸ್ಟ್ ಏರಿಯಾಗಳು, ಫೇಮಸ್ ಆಗಿರುವಂತ ಫಾರೆಸ್ಟ್ ಏರಿಯಾಗಳಾಗಿವೆ. ಓಕೆ, ಸೊ ಇಲ್ಲೇನಪ್ಪಾ ಅಂತಂದ್ರೆ ಮೈನರ್ ಫಾರೆಸ್ಟ್ ಕೂಡ ಇದೆ. ಅವು ಏನಪ್ಪಾ ಅಂತಂದ್ರೆ ಲೈವ್ಲಿಹುಡ್ ಅನ್ನ ಪ್ರೊವೈಡ್ ಮಾಡ್ತವೆ. ಏನು ಮೈನರ್ ಫಾರೆಸ್ಟ್ ಗಳು, ಅಲ್ಲಿ ಟ್ರೈಬ್ಸ್ ಎಲ್ಲ ಹೋಗಿ ಇರ್ತಾರೆ, ಸೆಟ್ಲ್ ಆಗಿರ್ತಾರೆ. ಓಕೆ, ಸೊ ಅವರೆಲ್ಲ ಅಲ್ಲಿ ಇರ್ತಾರೆ, ಥೌಸಂಡ್ಸ್ ಆಫ್ ಟ್ರೈಬ್ಸ್ ಅಲ್ಲಿ ಇರ್ತಾರೆ. ಇಲ್ಲಿ ನೋಡಿ ಟ್ರೈಬ್ ಕಮ್ಯುನಿಟಿ ನೀವು ನೋಡಬಹುದು. ಸ್ಮಾಲ್ ಮೈನರ್ ಫಾರೆಸ್ಟ್ ಇದೆ, ಅಲ್ಲಿ ಟ್ರೈಬ್ ಕಮ್ಯುನಿಟಿಗಳು ಈಗ್ಲಾದ್ರೂ ಕೂಡ ಅಲ್ಲಿ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ಓಕೆ, ಮತ್ತೆ ಏನ್ ಹೇಳೋದು ನೆಕ್ಸ್ಟ್ ಇಲ್ಲಿ ಅಂತಂದ್ರೆ ಟ್ರೈಬಲ್ ಕಮ್ಯುನಿಟೀಸ್ ತುಂಬಾ ಇವೆ ಈ ಮೈಸೂರು ಡಿವಿಜನ್ ಅಲ್ಲಿ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಜನ್ನು ಕುರುಬ ಜೇನು ಕುರುಬ ಇಸ್ ದ ಬಿಗ್ಗೆಸ್ಟ್ ಟ್ರೈಬಲ್ ಕಮ್ಯುನಿಟಿ ವಿತ್ ಹೈಯೆಸ್ಟ್ ಪಾಪ್ಯುಲೇಷನ್. ಮೈಸೂರು ಡಿವಿಜನ್ ಇರುವಂತಹ ಟ್ರೈಬಲ್ ಕಮ್ಯುನಿಟಿಯಲ್ಲಿ ಜೇನು ಕುರುಬ ಅಂತ ಹೇಳಿ ಒಂದು ಟ್ರೈಬ್ ಕಮ್ಯುನಿಟಿ ಇದೆ. ಸೊ ಈ ಟ್ರೈಬಲ್ ಕಮ್ಯುನಿಟಿ ಜಾಸ್ತಿ ಒಂದು ಜನಸಂಖ್ಯೆಯನ್ನ ಹೊಂದಿದ್ದು, ಟ್ರೈಬಲ್ ಕಮ್ಯುನಿಟಿಯಲ್ಲಿಯೇ ಜಾಸ್ತಿ ಒಂದು ಪಾಪ್ಯುಲೇಷನ್ ಅನ್ನ ಹೊಂದಿದ್ದು ಮೈಸೂರು ಡಿವಿಜನ್ ಅಲ್ಲಿ ಇದೆ ಅಂತ ಹೇಳಿ, ಮತ್ತೆ ದೊಡ್ಡ ಟ್ರೈಬಲ್ ಕಮ್ಯುನಿಟಿ ಇದೇ ಆಗಿದೆ. ಯಾವುದು? ಜೇನು ಕುರುಬ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ದೇ ಲಿವ್ ಇನ್ ಮೈಸೂರು ಅಂಡ್ ಚಾಮರಾಜನಗರ ಡಿಸ್ಟ್ರಿಕ್ಟ್ ಇನ್ ಲಾರ್ಜ್ ನಂಬರ್ಸ್. ಚಾಮರಾಜನಗರ ಮತ್ತು ಮೈಸೂರು ಡಿಸ್ಟ್ರಿಕ್ಟ್ ಅಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳ ನಂಬರ್ಸ್ ಗಳಲ್ಲಿ ಅವರು ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ದಕ್ಷಿಣ ಕನ್ನಡ ಅಂಡ್ ಉಡುಪಿ ಹ್ಯಾವ್ ಅ ಕೊರಗ ಟ್ರೈಬಲ್ ಪಾಪ್ಯುಲೇಷನ್ ಅಂಡ್ ದೇ ಆರ್ ದ ಮೋಸ್ಟ್ ಬ್ಯಾಕ್ವರ್ಡ್ ಟ್ರೈಬ್ಸ್. ಕೊರಗ ಮತ್ತೆ ಕೊರಗ ಟ್ರೈಬಲ್ ಕಮ್ಯುನಿಟಿ ಅವ್ರು ಏನಿದಾರಪ್ಪ ಅಂತಂದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ವಾಸ ಮಾಡ್ತಾರೆ. ಈ ಕೊರಗ ಟ್ರೈಬಲ್ ಕಮ್ಯುನಿಟಿ ಅವರು ತುಂಬಾ ಹಿಂದುಳಿದವರು, ಬ್ಯಾಕ್ವರ್ಡ್ ಟ್ರೈಬ್ ದವರಾಗಿದ್ದಾರೆ. ಇವ್ರು ಅಷ್ಟೊಂದು ಡೆವಲಪ್ಮೆಂಟ್ ಇನ್ನೂ ಆಗಿಲ್ಲ. ಇವರಲ್ಲಿ ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ವಾಸ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಮಲಕುಡಿಯ ಟ್ರೈಬ್ ಅಂತ ಏನಿದ್ದಾರೆ ಅವರು ಎಲ್ಲಪ್ಪಾ ಅಂದ್ರೆ ಕೊಡಗುದಲ್ಲಿ ಕಾಣ್ಸಿಕ್ತಾರೆ, ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ಕಾಣ್ಸಿಕ್ತಾರೆ. ಸೂಲಿಗ ಟ್ರೈಬ್ ಅವ್ರು ಏನಪ್ಪಾ ಅಂತಂದ್ರೆ ಚಾಮರಾಜನಗರದಲ್ಲಿ ಕಾಣ್ಸಿಕ್ತಾರೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಇದನ್ನ ಬಿಟ್ಟು ಏನಂತಪ್ಪ ಅಂದ್ರೆ ಯಾರವ, ಹಕ್ಕಿ ಪಿಕ್ಕಿ, ಹಾಲಸ ಅಂಡ್ ಮೇದಾರು ಟ್ರೈಬ್ಸ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ದಿಸ್ ಡಿವಿಜನ್. ಈ ಡಿವಿಜನ್ ಅಲ್ಲಿ ಇವಿಷ್ಟು ಮೇನ್ ಇಂಪಾರ್ಟೆಂಟ್ ಏನು ಟ್ರೈಬ್ಸ್ ಇದಾವೆ. ಅವುಗಳನ್ನ ಬಿಟ್ಟು ಮತ್ತೆ ಯಾರ್ಯಾರಪ್ಪ ಅಂತಂದ್ರೆ ಯರವ, ಹಕ್ಕಿ ಪಿಕ್ಕಿ, ಹಾಲಸ, ಮೇದಾರು. ಓಕೆ, ಸೊ ಇವರೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ಟ್ರೈಬ್ಸ್ ಕಮ್ಯುನಿಟಿದವರಾಗಿದ್ದಾರೆ. ಇವರು ಕೂಡ ಈ ಮೈಸೂರು ಡಿವಿಜನ್ ದಲ್ಲಿ ಇರ್ತಾರೆ ಅಂತ ಹೇಳಿ ನಾವು ನೋಡಬಹುದು. ಟೈಗರ್ ಏನಪ್ಪಾ ಅಂತಂದ್ರೆ ನಮ್ಮ ನ್ಯಾಷನಲ್ ಅನಿಮಲ್ ಆಗಿದೆ. ಟೈಗರ್ ಕನ್ಸರ್ವೇಶನ್ ಪ್ರಾಜೆಕ್ಟ್ ಏನಿದೆಯಪ್ಪ ಅಂತಂದ್ರೆ ಸ್ಟೇಟ್ ಅಲ್ಲಿ ನಮ್ದು ಏನಪ್ಪಾ ಅಂತಂದ್ರೆ ಇಂಪ್ಲಿಮೆಂಟ್ ಆಗಿದ್ದು 3 ಟೈಗರ್ ಕನ್ಸರ್ವೇಶನ್ ಪ್ರಾಜೆಕ್ಟ್ಸ್ ಔಟ್ ಆಫ್ 5 ಪ್ರಾಜೆಕ್ಟ್ ಆಫ್ ದ ಸ್ಟೇಟ್ ಆರ್ ಇನ್ ದಿಸ್ ಡಿವಿಜನ್. ನಮ್ಮ ಸ್ಟೇಟ್ ಅಲ್ಲಿ 5 ಟೈಗರ್ ಕನ್ಸರ್ವೇಶನ್ ಪ್ರಾಜೆಕ್ಟ್ ಅನ್ನ ಮಾಡಿದ್ರು. ಅದರಲ್ಲಿ 3 ಟೈಗರ್ ಕನ್ಸರ್ವೇಶನ್ ಪ್ರಾಜೆಕ್ಟ್ ಗಳು ಎಲ್ಲಿದೆ ಅಂದ್ರೆ ಮೈಸೂರು ಡಿವಿಜನ್ ಇಲ್ಲಿದೆ ಅಂತ ಹೇಳಿ ನಾವು ನೋಡಬಹುದು. ಬಂಡೀಪುರ, ನಾಗರಹೊಳೆ ಮತ್ತೆ ಭದ್ರಾ ಆರ್ ದ 3 ಟೈಗರ್ ಪ್ರಾಜೆಕ್ಟ್ಸ್ ಆಫ್ ದಿಸ್ ಡಿವಿಜನ್. ಯಾವ್ಯಾವು? ಬಂಡೀಪುರ, ನಾಗರಹೊಳೆ ಮತ್ತೆ ಭದ್ರಾ. ಈ ಒಂದು ಪ್ರದೇಶಗಳಲ್ಲಿ ಟೈಗರ್ ಪ್ರಾಜೆಕ್ಟ್ಸ್ ಇದೆ. ಸೊ ಈ 3 ಪ್ರದೇಶಗಳು ಮೈಸೂರು ಡಿವಿಜನ್ ಅಲ್ಲಿ ಬಿಲಾಂಗ್ ಮಾಡ್ತವೆ ಅಂತ ಹೇಳಿ ನಾವು ನೋಡಬಹುದು. ಸಿಮಿಲರ್ಲಿ ಎಲಿಫೆಂಟ್ ಪ್ರೊಟೆಕ್ಷನ್ ಪ್ರಾಜೆಕ್ಟ್ ಆರ್ ಇನ್ ಫೋರ್ಸ್ ಟು. ಎಲಿಫೆಂಟ್ಸ್ ಆರ್ ಕಿಲ್ಡ್ ಫಾರ್ ದೇರ್ ಟಸ್ಕ್ಸ್ ಅಂಡ್ ಟೈಗರ್ಸ್ ಆರ್ ಕಿಲ್ಡ್ ಫಾರ್ ದೇರ್ ಸ್ಕಿನ್ ಇಲ್ಲಿಗಲಿ. ಓಕೆ, ಸೊ ಅವುಗಳ ಏನಪ್ಪಾ ಆನೆಗಳು ಏನಪ್ಪಾ ಅಂದ್ರೆ ಅವುಗಳ ದಂತಕ್ಕೋಸ್ಕರ ಸಾಯಿಸಲ್ಪಡ್ತವೆ, ಆಮೇಲೆ ಟೈಗರ್ಗಳು ಅವರ ಸ್ಕಿನ್ಗೋಸ್ಕರ ಸಾಯಿಸಲ್ಪಡ್ತವೆ. ಸೊ ಇಲ್ಲಿಗಲಿ ಇವುಗಳು ನಡೀತಾ ಇರ್ತವೆ. ಅವುಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಈ ಒಂದು ಪ್ರೋಗ್ರಾಮ್ಸ್ ಗಳನ್ನ ಮಾಡ್ತಾರೆ. ಅದೇ ರೀತಿ ಯಾವ ರೀತಿ ಟೈಗರ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ ಇದೆಯೋ, ಕನ್ಸರ್ವೇಶನ್ ಪ್ರೋಗ್ರಾಮ್ ಇದೆಯೋ, ಅದೇ ರೀತಿ ಅನಿಮಲ್ ಪ್ರೊಟೆಕ್ಷನ್ ಪ್ರಾಜೆಕ್ಟ್ ಕೂಡ ಒಂದು ಚಾಲ್ತಿಯಲ್ಲಿದೆ ಅಂತ ಹೇಳಿ ಹೇಳ್ತಾರೆ. ಎಲಿಫೆಂಟ್ ಅಂಡ್ ಟೈಗರ್ ಪ್ರೊಟೆಕ್ಷನ್ ಪ್ರಾಜೆಕ್ಟ್ಸ್ ಆರ್ ಇಂಪ್ಲಿಮೆಂಟೆಡ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಪೋಚಿಂಗ್. ಕರ್ನಾಟಕ ಹ್ಯಾಸ್ ದ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ ಇನ್ ಇಂಡಿಯಾ. ಓಕೆ, ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಹೈಯೆಸ್ಟ್ ನಂಬರ್ ಇದೆ ಕರ್ನಾಟಕ. ಎಲ್ಲಕ್ಕಿಂತ ಜಾಸ್ತಿ ಇಡೀ ಇಂಡಿಯಾದಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲೆಲ್ಲಿ ಟೈಗರ್ ಜಾಸ್ತಿ ಇದಾವೋ ಅಲ್ಲಿ ಸೆಕೆಂಡ್ ನಂಬರ್ ಅಲ್ಲಿ ನಮ್ಮ ಕರ್ನಾಟಕ ಬರುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯ ಒಂದು ಟೈಗರ್ಗಳು ಇವೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಅದು ಬಿಟ್ರೆ ನಾವು ನೆಕ್ಸ್ಟ್ ನೋಡೋದಿಲ್ಲಿ ವೈಲ್ಡ್ ಲೈಫ್ ಅಂಡ್ ಬರ್ಡ್ ಸ್ಯಾಂಚುರೀಸ್ ಕೂಡ ಇಲ್ಲಿ ತುಂಬಾ ಜಾಸ್ತಿ ಇವೆ ಅಂತ ಹೇಳಿ ನೋಡಬಹುದು. ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ, ಗುಡವಿ ಬರ್ಡ್ ಸ್ಯಾಂಚುರಿ, ಕೊಕ್ಕರೆ ಬೆಳ್ಳೂರು ಬರ್ಡ್ ಸ್ಯಾಂಚುರಿ ಆರ್ ದ ಮೇಜರ್ ಬರ್ಡ್ ಸ್ಯಾಂಚುರೀಸ್. ಇವೆಲ್ಲ ಏನಪ್ಪಾ ಅಂತಂದ್ರೆ
ಮೋಸ್ಟ್ ದೊಡ್ಡ ಮೇಜರ್ ಬರ್ಡ್ ಸೆಂಚುರಿ ಇದೆ. ಇದು ಬಿಟ್ರೆ ಚಿಕ್ಕ ಪುಟ್ಟ ಬರ್ಡ್ ಸೆಂಚುರೀಸ್ ತುಂಬಾ ಇವೆ ಇಲ್ಲಿ. ಮತ್ತೆ ಅದು ಬಿಟ್ರೆ ಮೇಲುಕೋಟೆ ವೈಲ್ಡ್ ಲೈಫ್ ಸೆಂಚುರಿ, ಮಲೆ ಮಹದೇಶ್ವರ ವೈಲ್ಡ್ ಸೆಂಚುರಿ, ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಅಂಡ್ ಪುಷ್ಪಗಿರಿ ವೈಲ್ಡ್ ಲೈಫ್ ಸೆಂಚುರಿ ಆರ್ ಇನ್ ದಿಸ್ ಡಿವಿಷನ್. ಓಕೆ, ಸೊ ಇವು ಕೂಡ ಏನಪ್ಪಾ ಅಂತಂದ್ರೆ ವೈಲ್ಡ್ ಲೈಫ್ ಸೆಂಚುರೀಸ್ ಇಲ್ಲಿ ಪ್ರೆಸೆಂಟ್ ಇವೆ ಅಂತ ಹೇಳಿ ನಾವು ನೋಡಬಹುದು. ಅದು ಬಿಟ್ರೆ ನೆಕ್ಸ್ಟ್ ರಾಜೀವ್ ಗಾಂಧಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಇದು ಕೂಡ ಮೈಸೂರಲ್ಲಿ ಇದೆ ಅಂತ ಹೇಳಿ ನಾವು ಹೇಳ್ಬೋದು. ಅದು ಬಿಟ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಕೂಡ ಏನಪ್ಪಾ ಅಂತಂದ್ರೆ ಚಾಮರಾಜನಗರದಲ್ಲಿದೆ. ಓಕೆ, ವೈಲ್ಡ್ ಎಲಿಫೆಂಟ್ಸ್ ಆರ್ ಡ್ಯಾಮ್ ಯೂಸಿಂಗ್ ದ ಟೆಕ್ನಿಕ್ ಕಾಲ್ಡ್ ಕೆಡ್ಡಾ ಆಪರೇಷನ್. ಕೆಡ್ಡಾ ಆಪರೇಷನ್ ಅಂತ ಹೇಳಿ ಯಾವಾಗ ಮಾಡ್ತಾರೋ ಅವಾಗ ಇಲ್ಲಿ ಎಲಿಫೆಂಟ್ಸ್ ಗಳನ್ನ ಬಳಕೆ ಮಾಡ್ತಾರೆ. ಓಕೆ, ಸೊ ಈ ಒಂದು ನಾವು ಟಾಪಿಕ್ ಅನ್ನ ಏನ್ ನೋಡಿದ್ವಿ ಇಲ್ಲಿ ವೈಲ್ಡ್ ಲೈಫ್ ಮತ್ತೆ ಏನು ಫಾರೆಸ್ಟ್ ಗಳ ಬಗ್ಗೆ ನೋಡಿದ್ವಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಅಗ್ರಿಕಲ್ಚರ್ ಮತ್ತೆ ಇಂಡಸ್ಟ್ರಿ ಬರುತ್ತೆ. ಅಗ್ರಿಕಲ್ಚರ್ ಏನಪ್ಪಾ ಅಂತಂದ್ರೆ ಇಲ್ಲಿ ಜನರಿಗೆ ಒಂದು ಲೈಫ್ ಪ್ಲಾನ್ ಆಗಿದೆ. ಎಲ್ಲಿ ಮೈಸೂರು ಡಿವಿಷನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಡಿವಿಷನ್ ಗಳಲ್ಲೂ ಕೂಡ ಏನು ಅಗ್ರಿಕಲ್ಚರ್ ಮೇನ್ ಲೈಫ್ ಲೈನ್ ಆಗಿರುತ್ತೆ. ಸೊ ಮೈಸೂರು ಡಿವಿಷನ್ ಅಲ್ಲಿ ಕೂಡ ಸೇಮ್ ಮೇನ್ ಲೈಫ್ ಲೈನ್ ಆಗಿತ್ತು ಅಗ್ರಿಕಲ್ಚರ್ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇದು ಬಿಟ್ರೆ ಮೈಸೂರು ಡಿವಿಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸಿಲ್ಕ್ ವೇರ್ಸ್ ತುಂಬಾ ಫೇಮಸ್ ಆಗಿದೆ. ಮತ್ತೆ ಅದು ಬಿಟ್ರೆ ಕೊಡಗು, ಚಿಕ್ಕಮಗಳೂರು, ಹಾಸನ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಕಾಫಿ ಪ್ಲಾಂಟೇಶನ್ಗೆ ಫೇಮಸ್ ಆಗಿದೆ. ಮಂಡ್ಯ ಡಿಸ್ಟ್ರಿಕ್ಟ್ ಇಸ್ ನೋನ್ ಫಾರ್ ಶುಗರ್ ಕೇನ್. ಮಂಡ್ಯದಲ್ಲಿ ಸಕ್ಕರೆ ಬೆಳೆಗೆ ಅಂದ್ರೆ ಶುಗರ್ ಕೇನ್ ಬೆಳೆಗೆ ಕಬ್ಬು ಬೆಳಿತಾರೆ, ಅಲ್ಲಿ ಸಕ್ಕರೆ ನಾಡು ಅಂತ ಹೇಳಿ ಕರೀತಾರೆ. ಓಕೆ, ಸೊ ಶುಗರ್ ಕೇನ್ ಗೆ ಅಲ್ಲಿ ಫೇಮಸ್ ಆಗಿದೆ. ವೇರ್ ಉಡುಪಿ ಅಂಡ್ ದಕ್ಷಿಣ ಕನ್ನಡ ಆರ್ ನೋನ್ ಫಾರ್ ಕ್ಯಾಶ್ಯೂ ನಟ್ಸ್, ಪೆಪ್ಪರ್, ರಬ್ಬರ್ ಅಂಡ್ ಕಾರ್ಡಮಮ್. ಓಕೆ, ಸೊ ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ಏನ್ ಹೆಚ್ಚಾಗಿ ಬೆಳಿತಾರಪ್ಪ ಅಂದ್ರೆ ಕ್ಯಾಶ್ಯೂ ನಟ್ಸ್, ಪೆಪ್ಪರ್, ರಬ್ಬರ್ ಮತ್ತೆ ಕಾರ್ಡಮಮ್ ಗಳನ್ನ ಜಾಸ್ತಿಯಾಗಿ ಬೆಳಿತಾರೆ. ಚಿಕ್ಕಮಗಳೂರು ಇಸ್ ದ ಹೈಯೆಸ್ಟ್ ಕಾಫಿ ಗ್ರೋವಿಂಗ್ ಏರಿಯಾ ಇನ್ ಇಂಡಿಯಾ. ಓಕೆ, ಚಿಕ್ಕಮಗಳೂರು ಏನಪ್ಪಾ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿಯನ್ನ ಬೆಳೆಯುವಂತ ಏರಿಯಾ ಆಗಿದೆ. ಇಡೀ ಇಂಡಿಯಾದಲ್ಲಿನೇ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿಯನ್ನ ಬೆಳೆಯುವಂತ ಒಂದು ಪ್ರದೇಶ ಆಗಿದೆ ಯಾವುದು, ಚಿಕ್ಕಮಗಳೂರು ಅಂತ ಹೇಳಿ ನಾವು ನೋಡ್ತೀವಿ. ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಆರ್ ನಾಟ್ ಓನ್ಲಿ ಕನ್ಫೈನ್ಡ್ ಟು ಕ್ರಾಪ್ cultivation only but also they include dairying, poultry, sheep rearing and horticulture. ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಅಗ್ರಿಕಲ್ಚರ್ ಅಂದ್ರೆ ಇಲ್ಲಿ ಕೇವಲ ನಾವು ಬೆಳೆಗಳನ್ನ ಬೆಳೆಯೋದು ಮಾತ್ರ ಅಲ್ಲ, ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಅನಿಮಲ್ ಹಸ್ಬೆಂಡ್ರಿ ಕೂಡ ಇನ್ಕ್ಲೂಡ್ ಆಗುತ್ತೆ. ಓಕೆ, ಸೊ ವಾಟ್ ಈಸ್ ದ ಅನಿಮಲ್ ಹಸ್ಬೆಂಡ್ರಿ? ಅನಿಮಲ್ ಹಸ್ಬೆಂಡ್ರಿ ಅಂತಂದ್ರೆ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡೋದು, ಪಶುಪಾಲನೆ ಅಂತ ಹೇಳಿ ಹೇಳ್ತೇವೆ. ಅವರು ಕೋಳಿಗಳನ್ನ ಸಾಕ್ತಾರೆ, ಪೋಲ್ಟ್ರಿ ಅಂತಂದ್ರೆ ಕೋಳಿಗಳನ್ನ ಸಾಕ್ತಾರೆ. ಡೈರಿ ಕೆಲಸಗಳನ್ನ ಮಾಡ್ತಾರೆ, ಹಾಲಿನ ಡೈರಿ ಇರುತ್ತಲ್ಲ ಡೈರಿ ಕೆಲಸಗಳನ್ನ ಮಾಡ್ತಾರೆ. ಆಮೇಲೆ ಕುರಿಗಳನ್ನ ಬೆಳೆಸ್ತಾರೆ. ಓಕೆ, ಸೊ ಈ ರೀತಿಯಲ್ಲಿ ಎಲ್ಲವನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಾಡ್ತಾರೆ. ಸೊ ಟೋಟಲ್ ಆಗಿ ಎಲ್ಲ ಅನಿಮಲ್ಸ್ ಕೂಡಿ ನಾವು ಹೇಳೋದಾದ್ರೆ ಅನಿಮಲ್ ಹಸ್ಬೆಂಡ್ರಿ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಪೆಡ್ಡಿ, ರಾಗಿ, ಮೇಜ್, ಗ್ರೀನ್ ಗ್ರಾಮ್, ಉರ್ರದ್, ವೇರಿಯಸ್ ಪಲ್ಸಸ್ ಆರ್ ದ ಮೇಜರ್ ಕ್ರಾಪ್ಸ್ ಆಫ್ ದಿಸ್ ಡಿವಿಷನ್. ಈ ಡಿವಿಷನ್ ಅಲ್ಲಿ ರಾಗಿ, ಪೆಡ್ಡಿ, ಮೇಜ್ ಮತ್ತೆ ಗ್ರೀನ್ ಗ್ರಾಮ್, ಉರ್ರದ್ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಮೇಜರ್ ಕ್ರಾಪ್ಸ್ ಆಗಿವೆ. ಓಕೆ, ಸೊ ಇದು ಬಿಟ್ರೆ ಕಮರ್ಷಿಯಲ್ ಕ್ರಾಪ್ ಅಲ್ಲಿ ಟೊಬ್ಯಾಕೋ, ಕಾಫಿ, ಕ್ಯಾಶ್ಯೂನಟ್, ಪೊಟ್ಯಾಟೊ, ಶುಗರ್ ಕೇನ್, ಕಾಟನ್, ಆರೆಂಜ್, ಕೋಕೋನಟ್ ಇವೆಲ್ಲ ಏನಪ್ಪಾ ಅಂತಂದ್ರೆ ಇನ್ನೂ ಕೆಲವು ಮೇಜರ್ ಕಮರ್ಷಿಯಲ್ ಕ್ರಾಪ್ ಗಳಾಗಿವೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇಲ್ಲಿ 4 ಇರಿಗೇಷನ್ ಪ್ರಾಜೆಕ್ಟ್ ಗಳು ಇವೆ ಎಲ್ಲಿ ಈ ಒಂದು ಡಿವಿಷನ್ ಅಲ್ಲಿ. ಓಕೆ, ಸೊ ಇರಿಗೇಷನ್ ಪ್ರಾಜೆಕ್ಟ್ ಗಳು ಈ ಒಂದು ಡಿವಿಷನ್ ಅಲ್ಲಿ ನಾವು 4 ಇರಿಗೇಷನ್ ಪ್ರಾಜೆಕ್ಟ್ ಅನ್ನ ನೋಡ್ತೀವಿ. ಯಾವ್ಯಾವಪ್ಪ ಅಂತಂದ್ರೆ ಕೃಷ್ಣರಾಜ ಸಾಗರ, ಹರಂಗಿ, ಹೇಮಾವತಿ ಮತ್ತೆ ಕಬಿನಿ ಇರಿಗೇಷನ್ ಪ್ರಾಜೆಕ್ಟ್ಸ್. ಕೃಷ್ಣರಾಜ ಸಾಗರ ಡ್ಯಾಮ್ ಅಂತ ನಾವು ಕೇಳಬಹುದು. ಕೃಷ್ಣರಾಜ ಸಾಗರ, ಹಾರಂಗಿ, ಹೇಮಾವತಿ ಮತ್ತೆ ಕಬಿನಿ ಇರಿಗೇಷನ್ ಪ್ರಾಜೆಕ್ಟ್ಸ್. ಓಕೆ, ಸೊ ಈ 4 ಪ್ರಾಜೆಕ್ಟ್ಗಳು ಇರಿಗೇಷನ್ ಪ್ರಾಜೆಕ್ಟ್ಗಳು ಇಲ್ಲಿ ಈ ಒಂದು ಡಿವಿಷನ್ ಅಲ್ಲಿ ನಾವು ನೋಡಬಹುದಾಗಿದೆ. ಓಕೆ, ಸೊ ಇದು ಬಿಟ್ರೆ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಅಗ್ರಿಕಲ್ಚರ್ಗೆ ನಾವು ಪ್ರಾಕ್ಟೀಸ್ ಇಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿರುತ್ತೆ, ಸಪೋರ್ಟ್ ಮಾಡ್ತಾರೆ ಇಲ್ಲಿ ಅಗ್ರಿಕಲ್ಚರ್ಗೋಸ್ಕರ ಅಂತ ಹೇಳಿ. ಮತ್ತೆ ವೇರಿಯಸ್ ಅಗ್ರಿಕಲ್ಚರ್ ಕಾಲೇಜ್ಗಳು ಕೂಡ ಇಲ್ಲಿ ಏನಪ್ಪಾ ಅಂತಂದ್ರೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಯಾಕಂದ್ರೆ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಆಗ್ಬೇಕು, ಜನರಿಗೆ ಅದರ ಬಗ್ಗೆ ನಾಲೆಜ್ ಬರಬೇಕು ಅನ್ನೋದಕ್ಕೋಸ್ಕರ ಅಗ್ರಿಕಲ್ಚರಲ್ ಕಾಲೇಜಸ್ ಕೂಡ ಇಲ್ಲಿ ಇವೆ ಅಂತ ಹೇಳಿ ನಾವು ನೋಡಬಹುದು. ಮೈಸೂರು, ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಮಂಡ್ಯ ಮತ್ತೆ ಮಡಿಕೇರಿ ಇವೇನಪ್ಪಾ ಅಂತಂದ್ರೆ ಮೇಜರ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ಗಳಾಗಿವೆ ಈ ಒಂದು ಡಿವಿಷನ್ ಅಲ್ಲಿ. ಮತ್ತ ಅದು ಬಿಟ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಕೂಡ ಜಾಸ್ತಿ ಇದೆ ಅಂತ ಹೇಳಿ ನೋಡ್ತೀವಿ. ಮತ್ತೆ ಅದು ಬಿಟ್ಟು ಕಾಫಿ ಮತ್ತೆ ಕರಿಂಗ್ ಇಂಡಸ್ಟ್ರೀಸ್ ಮತ್ತೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್, ಫರ್ಟಿಲೈಸರ್ ಇಂಡಸ್ಟ್ರೀಸ್, ಪೆಟ್ರೋಲಿಯಂ ಇಂಡಸ್ಟ್ರೀಸ್, ಕ್ಯಾಂಪ್ಕೋ ಚಾಕ್ಲೇಟ್ ಇಂಡಸ್ಟ್ರೀಸ್, ಶುಗರ್ ಇಂಡಸ್ಟ್ರೀಸ್, ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಈ ಒಂದು ಡಿವಿಷನ್ ಅಲ್ಲಿ ನಾವು ನೋಡಬಹುದಾಗಿದೆ. ಓಕೆ, ಸೊ ಇವೇನಪ್ಪಾ ಅಂತಂತಂದ್ರೆ ಇವೆಲ್ಲವೂ ಇಲ್ಲಿ ಫೇಮಸ್ ಆಗಿದೆ ಇಂಡಸ್ಟ್ರೀಸ್ಗೋಸ್ಕರ. ಸೊ ಈ ಒಂದು ಡಿವಿಷನ್ ಅಲ್ಲಿ ಏನಪ್ಪಾ ಅಂತಂತಂದ್ರೆ ತುಂಬಾನೇ ಒಳ್ಳೆಯ ಒಂದು ಡೆವಲಪ್ಮೆಂಟ್ ನಡೀತಾ ಇರುತ್ತೆ. ಇಂಡಸ್ಟ್ರೀಸ್ ಅಲ್ಲಿ ಆಗಿರಬಹುದು, ಫಾರೆಸ್ಟ್ ಅಲ್ಲಿ ಆಗಿರ್ಬೋದು, ಮತ್ತೊಂದ್ರಲ್ಲಾಗಿರ್ಬೋದು, ಎಲ್ಲ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಡೆವಲಪ್ಮೆಂಟ್ ನಡೀತಾನೆ ಇರುತ್ತೆ ಅಂತ ಹೇಳಿ ನಾವು
ನೋಡ್ತೀವಿ. ಅದು ಬಿಟ್ರೆ ತುಂಬಾ ಸ್ಮಾಲ್ ಸ್ಕೇಲ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಕೂಡ ತುಂಬಾ ಜಾಸ್ತಿ ಇವೆ ಇಲ್ಲಿ. ಓಕೆ, ಸೊ ಮೇಜರ್ ಆಗಿದ್ದು ಇವು ಇಷ್ಟು. ಆರ್ಟ್, ಲಿಟ್ರೇಚರ್, ಮ್ಯೂಸಿಕ್, ಫ್ಲೋಕ್ಲೋರ್, ಥಿಯೇಟರ್ ಅಂಡ್ ಡಾನ್ಸ್ ಅಲ್ಲಿ ನೋಡ್ಬೇಕಾದ್ರೆ ಸೊ ಮೈಸೂರು ಡಿವಿಷನ್ ಕೂಡ ಆರ್ಟ್, ಲಿಟ್ರೇಚರ್ ಎಲ್ಲ ತುಂಬಾ ಒಂದು ಫೇಮಸ್ ಆಗಿರುವಂತ ನಾಡಾಗಿದೆ. ಓಕೆ, ಲ್ಯಾಂಡ್ ಆಫ್ ಆರ್ಟ್ ಅಂತ ಹೇಳಿ ಕರೀತಾರೆ ಮೈಸೂರನ್ನ. ಏನಂತ ಕರೀತಾರೆ? ಲ್ಯಾಂಡ್ ಆಫ್ ಆರ್ಟ್ ಅಂತ ಹೇಳಿ ಕರೀತಾರೆ. ಓಕೆ, ಕೋಸ್ಟಲ್ ಡಿಸ್ಟ್ರಿಕ್ಟ್ ಗಳಲ್ಲಿ ಏನಪ್ಪಾ ಅಂತಂದ್ರೆ ಯಕ್ಷಗಾನ ತುಂಬಾ ಫೇಮಸ್ ಆಗಿದೆ. ಓಕೆ, ಸೊ ಅದನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ರೆಕಗ್ನೈಸೇಷನ್ ಅದಕ್ಕೆ ಸಿಕ್ಕಿದೆ ಯಕ್ಷಗಾನಕ್ಕೆ ಇವಾಗ ಸದ್ಯಕ್ಕೆ. ಓಕೆ, ಸೊ ಕಂಸಾಳೆ ಕುಣಿತ, ಆಮೇಲೆ ಚೌಡಿಕೆ ಆರ್ಟ್, ಮತ್ತೆ ಆ ವೀರಗಾಸೆ ಕುಣಿತ, ಮತ್ತೆ ಪಟ ಕುಣಿತ, ಮತ್ತೆ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ನಡೀತವೆ. ಆಮೇಲೆ ನಂದಿ ಕೋಳು, ಇವೆಲ್ಲವೂ ಏನಪ್ಪಾ ಅಂದ್ರೆ ಫ್ಲೋಕ್ ಡಾನ್ಸ್ ಗಳು ತುಂಬಾ ಫೇಮಸ್ ಆಗಿದೆ ಈ ಒಂದು ಡಿವಿಷನ್ ಇಂದ. ಓಕೆ, ಸೊ ಇದಿಷ್ಟು ಬಿಟ್ರೆ ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಹುತ್ತರಿ ಹಬ್ಬ ಅಂತ ಹೇಳಿ ಮಾಡ್ತಾರೆ ಕೊಡಗುದಲ್ಲಿ. ಆ ಹುತ್ತರಿ ಹಬ್ಬ ಕೂಡ ತುಂಬಾ ಫೇಮಸ್ ಆಗಿದೆ. ಓಕೆ, ಭೂತಾರಾಧನೆ ಅಂತ ಹೇಳಿ ಕೂಡ ಇಲ್ಲಿ ಮಾಡ್ತಾರೆ. ಕಂಬಳ, ಇಲ್ಲಿ ಕಂಬಳ ಆಫ್ ಕೋಸ್ಟಲ್ ಡಿಸ್ಟಿಕ್. ಓಕೆ, ಭೂತಾರಾಧನೆಯನ್ನ ಕೂಡ ಇಲ್ಲಿ ಮಾಡ್ತಾರೆ. ಓಕೆ, ಸೊ ಅದು ಕೂಡ ಒಂದು ಹಬ್ಬವನ್ನ ಮಾಡ್ತಾರೆ. ಓಕೆ, ಸೊ ದ ಮೈಸೂರು ಕಿಂಗ್ಡಮ್ ವಾಸ್ ಆಲ್ವೇಸ್ ಅ ಪಾರ್ಟನ್ ಆಫ್ ಆರ್ಟ್. Okay, music and dance, hence Mysore style of a painting, dance and a music evolved. Bharatanatyam, drama and a music encouraged by plays. Okay, so palace. ಓಕೆ, ಸೊ ಇಲ್ಲೇನಪ್ಪಾ ಅಂತಂದ್ರೆ ಮೈಸೂರಲ್ಲಿ ಆರ್ಟ್ ಮತ್ತೆ ಕಲ್ಚರ್ಗೂ ಕೂಡ ಮ್ಯೂಸಿಕ್, ಡಾನ್ಸ್, ಆರ್ಟ್ ಗೆಲ್ಲ ಕೂಡ ಇಲ್ಲಿ ತುಂಬಾನೇ ಸಪೋರ್ಟ್ ಸಿಗ್ತಾ ಇತ್ತು. ಸ್ಪೆಷಲಿ ಏನು ಅಂತಂತಂದ್ರೆ ಅರಮನೆಯಿಂದ, ಪ್ಯಾಲೇಸ್ ಇಂದ, ಮೈಸೂರು ಅರಮನೆ ಏನಿದ್ರು ಒಡೆಯರ್ ಏನಿದ್ರು ಅವ್ರ ಕಡೆಯಿಂದ ತುಂಬಾ ಸಪೋರ್ಟ್ ಸಿಗ್ತಾ ಇತ್ತು. ಯಾವ್ದಕ್ಕೆ? ಆರ್ಟ್ಗೆ, ಮ್ಯೂಸಿಕ್ಗೆ, ಡಾನ್ಸ್ಗೆ ಎಲ್ಲಕ್ಕೂ ಸಪೋರ್ಟ್ ಸಿಗ್ತಾ ಇತ್ತು. ಹೀಗಾಗಿ ಇದೇನಪ್ಪಾ ಅಂತಂತಂದ್ರೆ ಇಲ್ಲಿ ಹೆಚ್ಚಿನ ಒಂದು ರೀತಿಯಲ್ಲಿ ಬೆಳೀತಾ ಬಂತು. ಆರ್ಟ್ ಅಂದ್ರೆ ಇಲ್ಲಿ ಬಂದು ಪೇಂಟಿಂಗ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ಡಾನ್ಸ್, ಮ್ಯೂಸಿಕ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಭರತನಾಟ್ಯ, ಡ್ರಾಮಾ, ಮ್ಯೂಸಿಕ್ ಎಲ್ಲದಕ್ಕೂ ಕೂಡ ಇಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅದೇ ರೀತಿ ಏನಪ್ಪಾ ಅಂದ್ರೆ ಥಿಯೇಟರ್ ಆಕ್ಟಿಂಗ್ ಕೂಡ ಇಲ್ಲಿ ಮಾಡ್ತಾ ಇದ್ರು. ಆ ಒಂದು ಗ್ರೂಪ್ ಅನ್ನ ಕೂಡ ಮಾಡಿದ್ರು. ಅವು ಏನಪ್ಪಾ ಅಂದ್ರೆ ರಂಗಾಯಣ ಅಂತ ಹೇಳಿ ಕೆಲಸ. ಆ ರಂಗಾಯಣ ಅಂತ ಹೇಳಿ ಏನೋ ಮಾಡಿದ್ರು. ಆ ಒಂದು ಇದು ಮೈಸೂರಲ್ಲಿ ಇದೆ. ಇದು ಕೂಡ ಏನಪ್ಪಾ ಅಂತಂದ್ರೆ ಫೇಮಸ್ ಆಗಿತ್ತು. ಮತ್ತೆ ಇದು ಗವರ್ಮೆಂಟ್ ಕಡೆಯಿಂದ ಫೌಂಡೆಡ್ ಆಗಿತ್ತು ಅಂತ ಹೇಳಿ ನಾವು ನೋಡಬಹುದು. ದಿಸ್ ರಿಪೀಟ್ repertory produces and enacts plays throughout the year. ಓಕೆ, ಸೊ ಇಲ್ಲಿ ಏನಪ್ಪಾ ರಂಗಾಯಣದಲ್ಲಿ ಏನಾಗುತ್ತೆ ಅಂತಂದ್ರೆ ಕಂಟಿನ್ಯೂಸ್ಲಿ ಏನಪ್ಪಾ ಅಂತಂದ್ರೆ ಏನು ನಡೀತಾನೆ ಇರುತ್ತೆ, ಪ್ರೋಗ್ರಾಮ್ಸ್ ಗಳು ನಡೀತಾನೆ ಇರುತ್ತೆ. ಈ ರಂಗಾಯಣದಲ್ಲಿ ಓನ್ಲಿ ನಾಟ್ ದೇ ಆರ್ ಪರ್ಫಾರ್ಮಿಂಗ್, ಇವನ್ ದೇ ಆರ್ ಟೀಚಿಂಗ್. ಅವ್ರು ಆಕ್ಟಿಂಗ್ ಅನ್ನ ಕಲಸು ಕೂಡ ಕೊಡ್ತಾರೆ. ಓಕೆ, ಸೊ ಡಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ಅನ್ನ ಕಲಸು ಕೂಡ ಅವರು ಕೊಡ್ತಾರೆ. ಓಕೆ, ಸೊ ರಂಗಾಯಣದ ಬ್ರಾಂಚಸ್ ಗಳು ತುಂಬಾ ಎಸ್ಟಾಬ್ಲಿಷ್ ಆಗಿವೆ ವೇರಿಯಸ್ ಪ್ಲೇಸಸ್ ಗಳ ಪಾರ್ಟ್ಸ್ ಆಫ್ ಸ್ಟೇಟ್ ಗಳಲ್ಲಿ. ಓಕೆ, ಸೊ ಇಲ್ಲಿ ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ದೊಡ್ಡದಾದ ಒಂದು ಆಡಿಟೋರಿಯಂ ಇದೆ. ಏನು ಆರ್ಟ್, ಕಲ್ಚರ್, ಡಾನ್ಸ್, ಮ್ಯೂಸಿಕ್ ಗೋಸ್ಕರನೇ ದೊಡ್ಡ ದೊಡ್ಡ ಆಡಿಟೋರಿಯಂ ಇದೆ. ಆ ಒಂದು ಆಡಿಟೋರಿಯಂ ಹೆಸರು ಏನಪ್ಪಾ ಅಂದ್ರೆ ಕಲಾ ಮಂದಿರ ಅಂತ ಹೇಳಿ ನಾವು ಹೇಳ್ತೀವಿ. ಅದು ಕೂಡ ಈ ಮೈಸೂರಲ್ಲೇ ಇದೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ದಿಸ್ ಇಸ್ ದ ಪಿಕ್ಚರ್ ಆಫ್ ಮೈಸೂರ್ ಪ್ಯಾಲೇಸ್. ಯಾರೆಲ್ಲ ಮೈಸೂರು ಹೋಗಿಲ್ಲ, ವಿಸಿಟ್ ಮಾಡಿಲ್ಲ, ಈ ಸಾರಿ ವೆಕೇಶನ್ ಅಲ್ಲಿ ಮೈಸೂರು ಹೋಗ್ ಬನ್ನಿ. ಮೈಸೂರು ಪ್ಯಾಲೇಸ್ ಅನ್ನ ನೋಡಿ, ವೈಲ್ಡ್ ಲೈಫ್ ಸೆಂಚುರೀಸ್ಗೆ ಹೋಗ್ ಬನ್ನಿ, ಎಲ್ಲವನ್ನು ನೋಡ್ ಬನ್ನಿ, ಚಾಮುಂಡಿ ಬೆಟ್ಟಕ್ಕೂ ಹೋಗ್ ಬನ್ನಿ. ಓಕೆ, ಸೊ ಮೈಸೂರು ಡಿವಿಷನ್ ಅನ್ನು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತಾ, ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಈ ಡಿವಿಷನ್ ಅಲ್ಲಿ ನಾವು ನೋಡೋದಾದ್ರೆ ರೈಟರ್ಸ್ ತುಂಬಾ ಜನ ಇದ್ರು. ರಾಜಾರಾವ್ ಅವರು ಹಾಸನದಿಂದ ಫೇಮಸ್ ಇಂಗ್ಲಿಷ್ ನಾವೆಲಿಸ್ಟ್ ಆಗಿದ್ರು. ಆರ್.ಕೆ. ನಾರಾಯಣ್ ಈಸ್ ಫೇಮಸ್ ನಾವೆಲಿಸ್ಟ್ ಫ್ರಮ್ ಮೈಸೂರು. ಓಕೆ, ಶಿವರಾಮ ಕಾರಂತ್ ಅವರು ಫೇಮಸ್ ಆಗಿದ್ರು. ಆಮೇಲೆ ಅವರಿಗೆ ಜ್ಞಾನಪೀಠ ಅವಾರ್ಡ್ ಕೂಡ ಬಂದಿತ್ತು. ಓಕೆ, ಇವರು ಬಂದು ದಕ್ಷಿಣ ಕನ್ನಡದವರಾಗಿದ್ರು. ಓಕೆ, ಸೊ ಕೆ.ಎಸ್. ನರಸಿಂಹಸ್ವಾಮಿ ಅವರೇನಪ್ಪಾ ಅಂತಂದ್ರೆ ಇವರು ಕೂಡ ಕನ್ನಡ ಲಿರಿಕಲ್ ಪೊಯೆಟ್ರಿಗಳನ್ನ ಬರಿತಾ ಇದ್ರು. ಇವರು ಕೂಡ ಏನಪ್ಪಾ ಅಂದ್ರೆ ಮೈಸೂರು ಡಿವಿಷನ್ ದವರೇ ಆಗಿದ್ರು. ಓಕೆ, ಸೊ ಅದು ಬಿಟ್ರೆ ನೆಕ್ಸ್ಟ್ ನಾವು ನೋಡಿದ್ರೆ ಮತ್ತೆ ಬೇರೆಷ್ಟು ತುಂಬಾ ಜನ ರೈಟರ್ಸ್ ಗಳಿದ್ರು ಈ ಡಿವಿಷನ್ ಅಲ್ಲಿ. ಯಾವರಪ್ಪ ಅಂತಂದ್ರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಮತ್ತೆ ಡಾಕ್ಟರ್ ಎಸ್.ಎಲ್. ಭೈರಪ್ಪ, ಎಂ. ಗೋಪಾಲಕೃಷ್ಣ ಅಡಿಗ, ಬಿ.ಎಂ. ಶ್ರೀಕಂಠಯ್ಯ, ಎ.ಎನ್. ಮೃತ್ಯುರಾವ, ಮತ್ತೆ ದೇವನೂರು ಮಹಾದೇವ, ಅಕ್ಬರ್ ಅಲಿ, ಸಾರಾ ಅಬೂಬಕರ್, ಅಲ್ಹಾನ್ ಅಲಿ ಕೃಷ್ಣ, ಅಲ್ಲನಹಳ್ಳಿ ಕೃಷ್ಣ, ಪೂರ್ಣಚಂದ್ರ ತೇಜಸ್ವಿ, ಕೊಡಗಿನ ಗೌರಮ್ಮ, ಮತ್ತೆ ತಿರುಮಲಾಂಬ, ತ್ರಿವೇಣಿ, ನಿರಂಜನ, ಈ ರೀತಿಯಲ್ಲಿ ತುಂಬಾ ಜನ ಏನಪ್ಪಾ ಅಂತಂದ್ರೆ ಇಲ್ಲಿ ರೈಟರ್ಸ್ ಎಲ್ಲ ಇದ್ರು ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಸೊ ಇಲ್ಲಿ ಪಿಕ್ಚರ್ ಬಂದು ಆರ್.ಕೆ. ನಾರಾಯಣ ಅವ್ರದ್ದು ಕೊಟ್ಟಿದ್ದಾರೆ. ಆರ್.ಕೆ. ನಾರಾಯಣ ಅವ್ರ ಪಿಕ್ಚರ್ ಅನ್ನ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಇಲ್ಲಿ ಅದು ಬಿಟ್ರೆ ಕಾರ್ಟೂನಿಸ್ಟ್ ಗಳು ತುಂಬಾ ಇದ್ರು ಮೈಸೂರಲ್ಲಿ. ಆ ಕಾರ್ಟೂನಿಸ್ಟ್ ಗಳಲ್ಲಿ ಯಾರ್ಯಾರು ಇದ್ರಪ್ಪ ಅಂತಂದ್ರೆ ಆರ್.ಕೆ. ಲಕ್ಷ್ಮಣ್ ಇದ್ರು, ಆಮೇಲೆ ಮೊಹಮ್ಮದ್ ಪೀರ್ ಇದ್ರು. ಓಕೆ, ಸೊ ಇದು ಬಿಟ್ರೆ ಥಿಯೇಟರ್ ಆರ್ಟಿಸ್ಟ್ ಗಳು ಇದ್ರು, ಕೆ ಹೆಬ್ಬಾರ್, ಮತ್ತೆ ಇಲ್ಲಿ ಪೇಂಟರ್ ಆಗಿದ್ರು ಇವರು.
ಆಮೇಲೆ BVK ಕಾರಂತ್ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಥಿಯೇಟರ್ ಸಿನಿಮಾ ಒಂದು ಇಂಡಸ್ಟ್ರಿಗೆ ಇವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಓಕೆ, ಕನ್ನಡ ಅಂಡ್ ವರ್ಲ್ಡ್ ಕಲ್ಚರ್ಗೆ ಇವರು ಕಾಂಟ್ರಿಬ್ಯೂಟ್ ಮಾಡಿ ಯಾರು BV ಕಾರಂತ್ ಅವರು. ಓಕೆ, ಸೊ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಥಿಯೇಟರ್ ಮತ್ತೆ ಸಿನಿಮಾಗಳಿಗೆ ಇವರು ಕಾಂಟ್ರಿಬ್ಯೂಷನ್ ಅನ್ನು ತುಂಬಾ ಜಾಸ್ತಿ ಮಾಡಿದ್ರು. ಪ್ರೀ ಮಾಡರ್ನ್ ರೈಟರ್ಸ್ ಲೈಕ್ ಸಾಂಚಿ ಹೊನ್ನಮ್ಮ, ರತ್ನಾಕರ ವರ್ಣಿ, ಸಿಂಗಾರಾರ್ಯ from Mysuru division have enriched the culture heritage of ಕನ್ನಡ. ಏನಪ್ಪಾ ಅಂದ್ರೆ ಸಂಚಿ ಹೊನ್ನಮ್ಮ, ರತ್ನಾಕರ ವರ್ಣಿ ಇವರೆಲ್ಲ ನಮ್ಮ ಹಳೆ ಕಾಲದ ನಮ್ಮ ಹಿಂದಿನ ಕಾಲದ ಕವಿಗಳು ಆಗಿದ್ರು. ಸೊ ಇವರೆಲ್ಲ ಏನಪ್ಪಾ ಅಂತಂದ್ರೆ ಮೈಸೂರು ಡಿವಿಷನ್ ಗೆ ಸಂಬಂಧಪಟ್ಟವರು. ಇವರೆಲ್ಲ ಒಂದು ರಿಚ್ ಮಾಡ್ತಾರೆ ನಮ್ಮ ಕಲ್ಚರ್ ಅನ್ನ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಒಂದು ಹೆರಿಟೇಜ್ ಅಂತ ಹೇಳ್ಬೋದು, ಕಲ್ಚರಲ್ ಹೆರಿಟೇಜ್ ಆಫ್ ಕರ್ನಾಟಕ ಅಂತ ಹೇಳಿ ನಾವು ಹೇಳ್ತೇವೆ. ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಅಂತ ಹೇಳಿದ್ರು. ಅದು ಬಿಟ್ರೆ ಮತ್ತೆ ಜನರಲ್ KS ತಿಮ್ಮಯ್ಯ ಅಂತ ಹೇಳಿ ಇವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ ಮೇಡ್ ದ ಕಂಟ್ರಿ ಪ್ರೌಡ್ ಥ್ರೋ ದೇರ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಮಿಲಿಟರಿ ಸರ್ವಿಸ್ ಅಲ್ಲಿ KM ಕರಿಯಪ್ಪ ಮತ್ತೆ ಜನರಲ್ KS ತಿಮ್ಮಯ್ಯ ಅವರು ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಸೊ ದ ಕಾಂಟ್ರಿಬ್ಯೂಷನ್ ಆಫ್ ಸೈಂಟಿಸ್ಟ್ ಲೈಕ್ ರಾಜಾರಾಮಣ್ಣ ಅಂಡ್ UR ರಾವ್ ಈಸ್ ನೋಟ್ ವರ್ತಿ ಹಿಯರ್. ಓಕೆ, ಸೊ ಇವ್ರು ಬಿಟ್ರೆ ಸೈಂಟಿಸ್ಟ್ ಗಳು ಕೂಡ ಇದ್ರು. ಯಾರು? ರಾಜಾರಾಮಣ್ಣ ಅಂತ ಹೇಳಿ ಮತ್ತೆ UR ರಾವ್ ಅಂತ ಹೇಳಿ. ದೇವರಾಜ್ ಅರಸ್ ಇವ್ರು ಕೂಡ ಏನಪ್ಪಾ ಅಂತಂದ್ರೆ ದೇವರಾಜ್ ಅರಸ್ ಕೂಡ ತುಂಬಾ ಫೇಮಸ್ ಆಗಿದ್ರು. ಯಾವ್ದಕ್ಕೆ? ಈ ಕರ್ನಾಟಕ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ತುಂಬಾನೇ ಕಾಳಜಿಯನ್ನ ತಗೊಂಡಿದ್ರು. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ದೇವರಾಜ್ ಅರಸ್ ಕೂಡ ತುಂಬಾ ಫೇಮಸ್ ಆಗಿದ್ರು. ಈ ರೀತಿಯಾಗಿ ಮೈಸೂರು ಡಿವಿಷನ್ ಎಲ್ಲ ನೋಡಿದ್ರೆ ತುಂಬಾ ಜನ ಫೇಮಸ್ ಆಕ್ಟಿವಿಸ್ಟ್ ಗಳಿದ್ರು. BM ಶ್ರೀ ಅವರಿದ್ರು. ಓಕೆ, ಇಲ್ಲಿ ಪಿಕ್ಚರ್ ಗಳನ್ನ ಕೊಟ್ಟಿದ್ದಾರೆ ನೋಡಿ. ಪಿಟೂಲು ಚೌಡಯ್ಯ ಇದ್ರು, KS ನರಸಿಂಹಸ್ವಾಮಿ, ರಾಜಾರಾಮಣ್ಣ, ಓಕೆ, KH ಹೆಬ್ಬಾರ, ಮತ್ತೆ ದೇವನೂರು ಮಹದೇವ, ಮತ್ತೆ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ, ಮತ್ತೆ ದೇವರಾಜ್ ಅರಸ್ ಅವ್ರನ್ನ ನಾವು ನೋಡ್ಬೋದು. ಓಕೆ, ಎಜುಕೇಶನ್ ಮತ್ತೆ ಹೆಲ್ತ್ ಕೇರ್ ಬಗ್ಗೆ ನಾವು ನೋಡೋದಾದ್ರೆ ಎಜುಕೇಶನ್ ಸೆಂಟರ್ ಆಗಿದೆ ಮೈಸೂರು. ಓಕೆ, ಸೊ ಲಿಟ್ರಲಿ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಸೆಂಟರ್ ಅಂತ ಹೇಳ್ಬೋದು. ತುಂಬಾ ಯೂನಿವರ್ಸಿಟಿಗಳಿವೆ ಈ ಒಂದು ಮೈಸೂರಲ್ಲಿ. ತುಂಬಾ ಎಜುಕೇಶನ್ ತುಂಬಾ ಹೈ ಲೆವೆಲ್ ಅಲ್ಲಿ ಇದೆ. ಈ ಆಲ್ಮೋಸ್ಟ್ ಈ ಡಿವಿಷನ್ ಅಲ್ಲಿ ನೀವು ನೋಡಿದ್ರೆ ಮತ್ತೆ ಈ ಡಿಸ್ಟಿಕ್ ಅಲ್ಲಿ ನೋಡಿದ್ರೆ ಮೈಸೂರಲ್ಲಿ ನೋಡಿದ್ರೆ ಎಲ್ಲರೂ ಆಲ್ಮೋಸ್ಟ್ ಲಿಟ್ರೇಟ್ ಪರ್ಸನ್ಸ್ ಇರ್ತಾರೆ. ಲಿಟ್ರಸಿ ತುಂಬಾ ಹೈ ರೇಟ್ ಅಲ್ಲಿ ಇದೆ ಈ ಒಂದು ಮೈಸೂರು ಡಿಸ್ಟಿಕ್ ಅಲ್ಲಿ. ಓಕೆ, ಸೊ ಈ ಒಂದು ಡಿಸ್ಟಿಕ್ ಅಲ್ಲಿ ಏನಪ್ಪಾ ಅಂತಂದ್ರೆ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಯಾವಾಗ ಎಸ್ಟಾಬ್ಲಿಷ್ ಆಯ್ತಪ್ಪ ಅಂದ್ರೆ 1915 ಅಲ್ಲಿ. ಏನು ನಮ್ಮ ಇಂಡಿಪೆಂಡೆನ್ಸ್ ಗಿಂತ ಮುಂಚೆನೆ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಏನು ಯೂನಿವರ್ಸಿಟಿ ಓಪನ್ ಆಗಿತ್ತು ಅಂತ ಹೇಳಿ ನಾವು ನೋಡಬಹುದು. Many districts of this division have engineering and medical colleges. Mangalore University is in ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಓಕೆ, ಸೊ ಇದು ಬಿಟ್ರೆ ತುಂಬಾ ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲವೇ. ಅದು ಬಿಟ್ರೆ ಮೆಡಿಕಲ್ ಯೂನಿವರ್ಸಿಟಿ ಕೂಡ ಇದೆ ಮಂಗಳೂರಲ್ಲಿ ಅಂತ ಹೇಳಿ ಹೇಳ್ತಾರೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕೂಡ ಇದೆ. ಮಂಗಳೂರು ಯೂನಿವರ್ಸಿಟಿಯಲ್ಲಿ ಇದೆಪ್ಪ ಅಂದ್ರೆ ದಕ್ಷಿಣ ಕನ್ನಡ. ಓಕೆ, ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಯೂನಿವರ್ಸಿಟಿ ಕೂಡ ಇದೆ ಅಂತ ಹೇಳಿ ನಾವು ನೋಡಬಹುದು. ಇದು ಬಿಟ್ರೆ ತುಂಬಾ ಪ್ರೈವೇಟ್ ಯೂನಿವರ್ಸಿಟಿಗಳಂತೂ ತುಂಬಾ ಇವೆ ಈ ಡಿವಿಷನ್ ಅಲ್ಲಿ. ಮತ್ತೆ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೂಡ ಇಲ್ಲಿ ಇದೆ ಮೈಸೂರಲ್ಲಿ ಅಂತ ಹೇಳಿ ನಾವು ನೋಡಬಹುದು. ಸುತ್ತೂರು ಮುತ್ತ ಹ್ಯಾಸ್ ಕಾಂಟ್ರಿಬ್ಯೂಟೆಡ್. ಏನಪ್ಪಾ ಅಂದ್ರೆ ಸುತ್ತೂರು ಮುತ್ತ ಅಂತ ಹೇಳಿ ಒಬ್ರು ಇದ್ರು. ಅವರು ಕಾಂಟ್ರಿಬ್ಯೂಟ್ ಮಾಡಿದ್ರು ಏನು ಅಂತ ಹೇಳಿ ಎಜುಕೇಶನ್ ಸೆಕ್ಟರ್ ಅಲ್ಲಿ ತುಂಬಾ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಧರ್ಮಸ್ಥಳ ಮತ್ತೆ ಮಣಿಪಾಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ತುಂಬಾನೇ ಈ ಒಂದು ಎಜುಕೇಶನ್ ಸೆಕ್ಟರ್ ಅಲ್ಲಿ ಮೆಡಿಕಲ್ ಸರ್ವಿಸಸ್ ಗಳಿಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಓಕೆ, ಸೊ ಇವ್ರು ಕೂಡ ತಮ್ಮ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಓಕೆ, ಸೊ ಆಲ್ ದ ಡಿಸ್ಟ್ರಿಕ್ಟ್ಸ್ ಆಫ್ ದಿಸ್ ಡಿವಿಷನ್ ಹ್ಯಾವ್ ಅ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್. ಪ್ರತಿಯೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದೆ. ಮತ್ತೆ ರೂರಲ್ ಸಬ್ ಹೆಲ್ತ್ ಸೆಂಟರ್ ಗಳು ಕೂಡ ಇದೆ ಅಂತ ಹೇಳಿ ನಾವು ನೋಡ್ತೀವಿ. ಮೆಡಿಕಲ್ ಫಸ್ಟ್ ಏಡ್ ಮೆಡಿಕಲ್ ಅನ್ನ ಇಲ್ಲಿ ಮೆಡಿಕೇಶನ್ ಅನ್ನ ಪ್ರೊವೈಡ್ ಮಾಡ್ಲಾಗ್ತದೆ ಪ್ರತಿಯೊಂದು ಸ್ಥಳದಲ್ಲಿ ಕೂಡ. ರೂರಲ್ ಪೀಪಲ್ ಗಳಿಗೂ ಒಂದು ಮೆಡಿಕಲ್ ಕೇರ್ ನ ಪ್ರೊವೈಡ್ ಮಾಡ್ತದೆ. ಚಿಲ್ಡ್ರನ್ ಮತ್ತೆ ರೆಗ್ಯುಲರ್ ಆಗಿ ಅವರಿಗೆ ವ್ಯಾಕ್ಸಿನೇಟ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಹೆಲ್ತ್ ಕೇರ್ ಫೆಸಿಲಿಟೀಸ್ ಇಲ್ಲ. ತುಂಬಾ ಪ್ರೆಗ್ನೆಂಟ್ ವುಮನ್ ಗಳಿಗಾಗಿರ್ಬೋದು ಮತ್ತೆ ಅಸಿಸ್ಟೆನ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಆಶಾ ವರ್ಕರ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಸೊ ಅವ್ರು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಈ ಡಿವಿಷನ್ ಅಲ್ಲಿ ಸ್ವಲ್ಪ ಹೈ ಲೆವೆಲ್ ಅಲ್ಲಿ ಇದೆ ಎಲ್ಲವೂ ಕೂಡ. ಸೊ ಎಲ್ಲರೂ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಮಾಡ್ಕೊಂಡು ಹೋಗ್ತಾರೆ ಕೆಲಸಗಳನ್ನ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಇಲ್ಲಿ ಚೈಲ್ಡ್ ಮೊರಾಲಿಟಿ ರೇಟ್ಸ್ ಕೂಡ ಇಲ್ಲಿ ತುಂಬಾ ಕಡಿಮೆ ಇದೆ ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಫ್ ಪೀಪಲ್ ಈಸ್ ಬೆಟರ್. ಇಲ್ಲಿ ತುಂಬಾ ಚೆನ್ನಾಗಿದೆ. ಮ್ಯಾಟರ್ನಲ್ ಮೊರಾಲಿಟಿ ರೇಟ್ಸ್ ಆರ್ ಆಲ್ಸೋ ಲೋವರ್. ಇಲ್ಲಿ ಯಾವುದೇ ರೀತಿ ತೊಂದರೆಗಳಿಲ್ಲ. ಜನರಲ್ಲಿ ಎಲ್ಲರೂ ಚೆನ್ನಾಗಿರ್ತಾರೆ.
ಮತ್ತೆ ಹೆಲ್ದಿ ಆಗಿರ್ತಾರೆ, ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ, ಎಜುಕೇಟೆಡ್ ಇರ್ತಾರೆ, ಮತ್ತೆ ಹೆಲ್ತ್ ಸ್ಟೇಟಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾವು ಇಲ್ಲಿ ನೋಡಬಹುದು. ಎಲ್ಲಿ ಮೈಸೂರು ಡಿವಿಷನ್ ಅಲ್ಲಿ ಅಂತ ಹೇಳಿ ನಾವು ನೋಡಬಹುದು. ಕಲ್ಚರಲ್ ಹೆರಿಟೇಜ್ ಎಲ್ಲ ಬಂದ್ಬಿಟ್ರೆ ನಮ್ಮ ಗೋಮಟೇಶ್ವರ ವಿಗ್ರಹ ನೋಡಬಹುದು ಶ್ರವಣ ಬೆಳಗೊಳದಲ್ಲಿ. ಓಕೆ, ಸೊ ಅದು ಬಿಟ್ರೆ ಏನಪ್ಪಾ ಅಂತಂದ್ರೆ ಎಚ್ ಡಿ ದೇವೇಗೌಡ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ ಅವರು ಕೂಡ ಏನಪ್ಪಾ ಅಂತಂದ್ರೆ ಹಾಸನ ಡಿಸ್ಟಿಕ್ ಮೈಸೂರು ಡಿವಿಷನ್ ಗೆ ಸಂಬಂಧಪಟ್ಟವರು ಅಂತ ಹೇಳಿ ನಾವು ನೋಡ್ತೀವಿ. ಓಕೆ, ಸೊ ಇದು ಪುಟಾರಿ ಫೆಸ್ಟಿವಲ್ ಅಂತ ಹೇಳಿ ನೋಡ್ತೀವಿ. ಪುಟಾರಿ ಫೆಸ್ಟಿವಲ್ ಅಂತ ಹೇಳಿ ಕೊಡಗುದಲ್ಲಿ ಆಚರಣೆ ಮಾಡ್ತಾರೆ. ಸೊ ಇದು ಸುತ್ತೂರು ಮಠ. ಓಕೆ, ಸುತ್ತೂರು ಮಠದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಎಜುಕೇಶನ್ ಸೆಕ್ಟರ್ ಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ ಇವರು. ಮಕ್ಕಳಿಗೆಲ್ಲ ಇಟ್ಕೊಂಡು ಅವ್ರಿಗೆ ರೆಸಿಡೆನ್ಸಿ ಎಲ್ಲ ಕೊಟ್ಟು, ಊಟ ಎಲ್ಲ ಕೊಟ್ಟು, ಅವ್ರಿಗೆ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಎಲ್ಲ ಪ್ರೊವೈಡ್ ಮಾಡಿ ಅವರನ್ನ ಎಜುಕೇಟೆಡ್ ಪರ್ಸನ್ಸ್ ಆಗಿ ಮಾಡ್ತಾರೆ. ಓಕೆ, ಸೊ ಇದೊಂದೇನಪ್ಪಾ ಅಂತಂತಂದ್ರೆ ಇವಾಗ ಎಲ್ಲ ಡಿವಿಷನ್ ಗಳಲ್ಲಿ ಇದೊಂದು ಒಳ್ಳೆಯ ಒಂದು ಸ್ಟೆಪ್ ಅಂತ ನಾವು ನೋಡಬಹುದು. ಓಕೆ, ಮೈಸೂರು ಡಿವಿಷನ್ ಇಸ್ ರಿಚ್ ಇನ್ ಕಲ್ಚರಲ್ ಹೆರಿಟೇಜ್. ದ ನೇಚರ್ ಈಸ್ ಆಟ್ ಹರ್ ಬೆಸ್ಟ್ ಇನ್ ದಿಸ್ ಡಿವಿಷನ್. ಏನಪ್ಪಾ ಅಂದ್ರೆ ಕಲ್ಚರಲ್ ಹೆರಿಟೇಜ್ ತುಂಬಾ ಚೆನ್ನಾಗಿದೆ, ಮತ್ತೆ ಅದೇ ರೀತಿ ನೇಚರ್ ಕೂಡ ತುಂಬಾ ಬೆಸ್ಟ್ ಆಗಿದೆ ಈ ಒಂದು ಡಿವಿಷನ್ ಅಲ್ಲಿ ಅಂತ ಹೇಳಿ ನಾವು ನೋಡ್ತೀವಿ. ತುಂಬಾನೇ ದಟ್ಟ ಅರಣ್ಯಗಳಿವೆ ಇಲ್ಲಿ, ಮತ್ತೆ ರಿವರ್ಗಳು ಕೂಡ ಇವೆ, ಮತ್ತೆ ವೈಲ್ಡ್ ಅನಿಮಲ್ಸ್ ಕೂಡ ಇವೆ, ಅಮೇಸಿಂಗ್ ವಾಟರ್ ಫಾಲ್ಸ್ ಕೂಡ ಇದೆ, ಮಾರ್ವಲಸ್ ಡೆವಲಪ್ಮೆಂಟ್ ಇದೆ, ಆರ್ಕಿಟೆಕ್ಚರ್ ಇದೆ, ಗುಡ್ ಲಿಟ್ರೇಚರ್ ಇದೆ. ಓಕೆ, ಸೊ ಬಹಳ ಒಂದು ಸುಂದರವಾದಂತಹ ಒಂದು ದೃಶ್ಯನ ನಾವು ಇಲ್ಲಿ ಮೈಸೂರಲ್ಲಿ ನೋಡಬಹುದು. ಎಲ್ಲದರಲ್ಲೂ ಉನ್ನತ ರೀತಿಯಲ್ಲಿ ಇದೆ ಅಂತ ಹೇಳಿ ನಾವು ನೋಡಬಹುದು. ಅದು ಬಿಟ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಮಂಡ್ಯ ಒಂದು ಶುಗರ್ಗೋಸ್ಕರ ಫೇಮಸ್ ಆಗಿದೆ. ಹಾಸನ, ಚಿಕ್ಕಮಗಳೂರು ಇವೆಲ್ಲವೂ ಕೂಡ ಕಾಫಿಗೋಸ್ಕರ ಫೇಮಸ್ ಆಗಿದೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂತಂದ್ರೆ ಕೋಸ್ಟಲ್ ಏರಿಯಾದಲ್ಲಿ ಏನಪ್ಪಾ ಅಂದ್ರೆ ಯಕ್ಷಗಾನ, ಮತ್ತೆ ಚಾಮರಾಜನಗರ ಫೇಮಸ್ ಆಗಿರೋದು ಕಂಸಾಳೆ ಕುಣಿತಕ್ಕೆ. ಓಕೆ, ಸೊ ಅದು ಬಿಟ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ ದ ಟೆಂಪಲ್ಸ್ ಆಫ್ ಸೋಮನಾಥಪುರ ಅಂಡ್ ಬೆಳ್ಳೂರು ಆರ್ ನೋನ್ ಫಾರ್ ದೇರ್ ಮದಾನಿಕ ಐಡಲ್ಸ್, ಗೋಮಟೇಶ್ವರ ಅಂಡ್ ಮೊನೋಲಿತ್ ಐಡಲ್ ಆಫ್ ಶ್ರವಣ ಬೆಳಗೊಳ ಅಂಡ್ ದ ಟೆಂಪಲ್ಸ್ ಆಫ್ ಹಳೆಬೀಡು, ಮೂಡಬಿದ್ರೆ and other belong to this division are world famous for their artistic ಬ್ಯೂಟಿ. ಸೊ ಇಲ್ಲಿ ದೇವಸ್ಥಾನಗಳಲ್ಲಿ, ಮೂರ್ತಿಗಳಲ್ಲಿ ಶಿಲ್ಪಕಲೆ ಕೂಡ ತುಂಬಾ ಚೆನ್ನಾಗಿದೆ. ಅದು ಕೂಡ ಚೆನ್ನಾಗಿ ನೋಡ್ ಬಂದೆ. ಶ್ರವಣ ಬೆಳಗೊಳ ಆಗಿರಬಹುದು, ಹಳೆಬೀಡು ಆಗಿರ್ಬೋದು, ಮೂಡಬಿದ್ರೆ ಆಗಿರ್ಬೋದು, ಅಲ್ಲೆಲ್ಲವೂ ಕೂಡ ನಾವ್ ಇಲ್ಲಿ ನೋಡಬಹುದು. ಸೊ ಗೋಮಟೇಶ್ವರ ನೋಡಿ ಶ್ರವಣ ಬೆಳಗೊಳದಲ್ಲಿ ನಾವು ನೋಡಿದ್ವಿ ಇವಾಗ. ಓಕೆ, ಸೊ ಏನಪ್ಪಾ ಅಂತಂತಂದ್ರೆ ಟೆಂಪಲ್ಸ್ಗಳು, ಸ್ಟ್ರಕ್ಚರ್ಗಳು, ಮೂರ್ತಿಗಳು ಎಲ್ಲವೂ ಇವೆ. ಸೊ ಅವು ಕೂಡ ಏನಪ್ಪಾ ಅಂತಂದ್ರೆ ಹೆರಿಟೇಜ್, ನಮ್ಮ ಏನ್ ಹೆರಿಟೇಜ್ ಇದೆ, ಕಲ್ಚರಲ್ ಹೆರಿಟೇಜ್ ಇದೆ, ಅದನ್ನ ತುಂಬಾ ರಿಚ್ ಮಾಡುತ್ತೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಓಕೆ, ಸೊ ಅದು ಬಿಟ್ರೆ ಇಲ್ಲಿ ತುಂಬಾ ಏನಪ್ಪಾ ಅಂತಂತಂದ್ರೆ ಮೆನಿ ಟೆಂಪಲ್ಸ್ ಆಫ್ ದಿಸ್ ಡಿವಿಷನ್ ಆರ್ ನೋನ್ ಫಾರ್ ದೇರ್ ಆರ್ಕಿಟೆಕ್ಚರ್ ಅಂಡ್ ಸ್ಟೋನ್ ಕಾರ್ವಿಂಗ್ಸ್. ಓಕೆ, ಸೊ ತುಂಬಾ ಟೆಂಪಲ್ಸ್ ಗಳು ಇಲ್ಲಿ ಅವುಗಳ ಆರ್ಕಿಟೆಕ್ಚರ್, ಸ್ಟ್ರಕ್ಚರ್, ದೇವಸ್ಥಾನ ಯಾವ ರೀತಿ ಸ್ಟ್ರಕ್ಚರ್ ಗಳಲ್ಲಿ ಮಾಡಿದ್ದಾರೆ, ಮತ್ತೆ ಸ್ಟೋನ್ ಏನು ಕಾರ್ವಿಂಗ್ ಅಂತ ಹೇಳ್ತೀವಿ, ಅವುಗಳು ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ, ಅದಕ್ಕೂ ಕೂಡ ಇಲ್ಲಿ ತುಂಬಾ ಫೇಮಸ್ ಆಗಿವೆ ಅಂತ ಹೇಳಿ ನಾವು ನೋಡಬಹುದು. ಮತ್ತೆ ಅದು ಬಿಟ್ರೆ ನಾವು ನೆಕ್ಸ್ಟ್ ನೋಡೋದು ಇಲ್ಲಿ ಕಾವೇರಿ ಏನಪ್ಪಾ ಅಂತಂದ್ರೆ ಕರ್ನಾಟಕ ಜನರ ಲೈಫ್ ಲೈನ್ ಆಗಿದೆ. ಅದು ಕೂಡ ಈ ಡಿವಿಷನ್ಗೆ ಸಂಬಂಧಪಟ್ಟಿದ್ದಾಗಿದೆ. ಓಕೆ, ಸೊ ಈ ಒಂದು ಕಾವೇರಿ ಏನು ತಲಕಾವೇರಿಯಲ್ಲಿ ಒರಿಜಿನೇಟ್ ಆಗುತ್ತೆ ಕೊಡಗು ಡಿಸ್ಟಿಕ್ ಅಲ್ಲಿ. ಇದು ಕೂಡ ಏನಪ್ಪಾ ಅಂತಂದ್ರೆ ಲೈಫ್ ಲೈನ್ ಆಗಿದೆ ಕರ್ನಾಟಕದ ಜನರಿಗೆ ಅಂತ ಹೇಳಿ ನಾವು. ಓಕೆ, ಸೊ ಇದೇನಪ್ಪಾ ಅಂತಂತಂದ್ರೆ ತುಂಬಾ ಒಂದು ಕೋಸ್ಟಲ್ ಲೈನ್ ಇಂದ ಹಿಡ್ಕೊಂಡು 100 ಕಿಲೋಮೀಟರ್ಸ್ ಇದು ಹರಿತಾ ಹೋಗುತ್ತೆ. ಮತ್ತೆ ಫಿಶರಿ ಏನು ಮೀನುಗಾರಿಕೆ ಅಂತ ಹೇಳಿ ನಾವು ನೋಡಬಹುದು. ಸಿ ಬೇಸ್ಡ್ ಅಡ್ವೆಂಚರ್ ಸ್ಪೋರ್ಟ್ಸ್ ಇಲ್ಲಿ ನೋಡಬಹುದು. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಇಲ್ಲಿ ನೋಡಬಹುದಾಗಿದೆ ಅಂತ ಹೇಳಿ ಹೇಳ್ತಾರೆ. ಇನ್ನ ನಟ್ಚಲ್ ಮೈಸೂರು ಡಿವಿಷನ್ ಈಸ್ ಕಲ್ಚರಲಿ ರಿಚ್ ಡಿವಿಷನ್. ಸೊ ಟೋಟಲ್ ಆಗಿ ಹೇಳೋದಾದ್ರೆ ಎಲ್ಲವೂ ಹೆಚ್ಚಾಗಿದೆ 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 ಅಂತ ಹೇಳೋದು ಬೇಡ. ಸೊ ಟೋಟಲ್ ಆಗಿ ಹೇಳೋದಾದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರೆ, ಮೈಸೂರು ಡಿವಿಷನ್ ಈಸ್ ಕಲ್ಚರಲಿ ರಿಚ್ ಡಿವಿಷನ್ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಹೋಪ್ ಸೊ ನಿಮಗೆ ಇದೊಂದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಹೇಳಿ. ಅದು ಬಿಟ್ರೆ ನಾವು ನೆಕ್ಸ್ಟ್ ನೋಡೋದು ಫ್ರೀಡಮ್ ಫೈಟರ್ಸ್ ಅನ್ನ. ಈ ಡಿವಿಷನ್ ಅಲ್ಲಿ ಫ್ರೀಡಮ್ ಫೈಟರ್ಸ್ ತುಂಬಾ ಜನ ಇದ್ದು ಅವರೆಲ್ಲ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಸ್ಟ್ರಗಲ್ ಅಲ್ಲಿ ಗಾಂಧೀಜಿ ಅವರ ಏನ್ ಸ್ಟ್ರಗಲ್ ಇತ್ತು ಅವಾಗ ಅವರಿಗೆ ಸಪೋರ್ಟ್ ಮಾಡಿದ್ರು. ಓಕೆ, ಖಾದಿ ವಿಚ್ ವಾಸ್ ಕ್ಲೋಸರ್ ಟು ಗಾಂಧಿ ಪ್ರೊಡಕ್ಷನ್ ಸೆಂಟರ್ ಇನ್ ದ ಫಾರ್ಮ್ ಆಫ್ ಕಾಟೇಜ್ ಇಂಡಸ್ಟ್ರೀಸ್ ವರ್ ವೈಡ್ಲಿ ಅವೈಲೇಬಲ್ ಇನ್ ದಿಸ್ ಡಿವಿಷನ್. ಓಕೆ, ಸೊ ಏನು ಖಾದಿ ಉದ್ಯಮದ ಬಗ್ಗೆ ಕೂಡ ಇಲ್ಲಿ ಏನಪ್ಪಾ ಅಂತಂದ್ರೆ ಮುಖ್ಯ ಸೆಂಟರ್ಗಳಿವೆ. ಖಾದಿ ಉದ್ಯಮ ಗಾಂಧೀಜಿ ಅವರಿಗೆ ತುಂಬಾ ಏನು ಹತ್ತಿರದ ವಿಷಯ ಆಗಿತ್ತು. ಯಾಕಂದ್ರೆ ಖಾದಿ ಚಳವಳಿಯನ್ನ ಕೂಡ ಅವ್ರು ತುಂಬಾ ಮಾಡಿದ್ರು, ಖಾದಿ ಬಟ್ಟೆಗಳನ್ನ ಬಳಸ್ಬೇಕಂತ ಹೇಳಿ. ಆ ಒಂದು ಮೇನ್ ಸೆಂಟರ್ ಕೂಡ ಏನಪ್ಪಾ ಅಂತಂದ್ರೆ ಇಲ್ಲಿ ಮೈಸೂರು ಡಿವಿಷನ್ ಅಲ್ಲಿ ಇದೆ ಅಂತ ಹೇಳಿ ನಾವು ನೋಡಬಹುದು. ಕುಡಮಾಳ ರಂಗರಾವ ಆಫ್ ಮಂಗಳೂರು ಡೆಡಿಕೇಟೆಡ್ ಹಿಸ್ ಲೈಫ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಅನ್ಟಚಬಲ್ಸ್. ಏನಪ್ಪಾ ಅಂತಂದ್ರೆ ಕುಡಮಾಳ ರಂಗರಾಯ ಅವರು ಏನು ಅಸ್ಪೃಶ್ಯತೆಯ ವಿರುದ್ಧ ತುಂಬಾ ಹೋರಾಡಿದ್ರು. ಅಸ್ಪೃಶ್ಯತೆ ಅಂತಂದ್ರೆ ಅನ್ಟಚಬಲ್ಸ್ ಅಂತ ಹೇಳಿ ಹೇಳ್ತೀವಿ.
ಸೊ ಹಳೆ ಕಾಲದಲ್ಲಿ ಇತ್ತು, ನಿಮ್ಮ ಕೆಳ ಜಾತಿಯವರು ನೀವು ಮುಟ್ಟಬೇಡಿ, ನೀವು ದೂರ ಇರಿ, ಆ ರೀತಿ ಎಲ್ಲ ಮಾಡ್ತಾ ಇದ್ರು. ಸೊ ಆ ರೀತಿ ಆಗಬಾರ್ದು, ಎಲ್ಲರೂ ಜನ ಒಂದೇ ನಾವು ಅಂತ ಹೇಳೋದಕ್ಕೆ ಅವರು ತುಂಬಾ ಹೋರಾಟವನ್ನ ಮಾಡಿದ್ರು. ತಗಡೂರು ರಾಮಚಂದ್ರ ರಾವ್, ಸ್ನಾಚ್ ಫಾಲೋವರ್ ಆಫ್ ಗಾಂಧೀಜಿ, ಆಲ್ಸೋ ವರ್ಕ್ಡ್ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಅನ್ಟಚಬಲ್ಸ್. ಇವ್ರು ಕೂಡ ಏನಪ್ಪಾ ಅಂತಂದ್ರೆ ತಗಡೂರು ರಾಮಚಂದ್ರ ರಾವ್ ಅವರು ಕೂಡ ಏನಪ್ಪಾ ಅಂದ್ರೆ ಅನ್ಟಚಬಲ್ಸ್ಗೋಸ್ಕರ ತುಂಬಾ ಹೋರಾಟವನ್ನ ಮಾಡಿದ್ರು ಅಂತ ಹೇಳಿ ನಾವು ನೋಡಬಹುದು. ಎಚ್.ಸಿ. ದಾಸಪ್ಪ, ಯಶೋಧರ ದಾಸಪ್ಪ, ಕರ್ನಾಡ ಸದಾಶಿವರಾವ್, ಎಚ್.ಕೆ. ವೀರಣ್ಣಗೌಡ, ಕೆ.ಟಿ. ಬಸ್ಯಾಮ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಕೆ.ವಿ. ಶಂಕರೇಗೌಡ, ಕೆ. ರಾಮಕೃಷ್ಣ ಕಾರಂತ್, ಸಿ.ಎಂ. ಪೂರ್ಣಚ್ಚ, ಇವರೆಲ್ಲ ಏನಪ್ಪಾ ಅಂತಂದ್ರೆ ಇವ್ರು ಎಲ್ಲಿ ಫ್ರೀಡಮ್ ಫೈಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು, ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಮೆನಿ ವರ್ ಇನ್ವಾಲ್ವ್ಡ್ ಇನ್ ಕರ್ನಾಟಕ ಯೂನಿಫಿಕೇಶನ್ ಮೂವ್ಮೆಂಟ್ ಆಲ್ಸೋ. ಇದರಲ್ಲಿ ತುಂಬಾ ಜನ ಏನಪ್ಪಾ ಅಂದ್ರೆ ಕರ್ನಾಟಕವನ್ನ ಒಟ್ಟುಗೂಡಿಸೋದಕ್ಕೆ ಏನ್ ಚಳವಳಿ ನಡೀತೋ ಆ ಒಂದು ಚಳವಳಿಯಲ್ಲಿ ಕೂಡ ಭಾಗವಹಿಸಿದ್ರು ಅಂತ ಹೇಳಿ ನಾವು ನೋಡಬಹುದಾಗಿದೆ. ಓಕೆ, like this the district of Mysuru have achieved a national and international fame. ಈ ರೀತಿಯಾಗಿ ಮೈಸೂರು ಡಿಸ್ಟ್ರಿಕ್ಟ್ ಏನ್ ಮಾಡಿದೆ ಅಂತೆ, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಫೇಮ್ ಅನ್ನ ಗಳಿಸಿಕೊಂಡಿದೆ ಅಂತ ಹೇಳ್ತಾರೆ. ದ ಮೈಸೂರು ದಸರಾ ಫೆಸ್ಟಿವಲ್ ಇಸ್ ಪಾಪ್ಯುಲರ್ ಇಂಟರ್ನ್ಯಾಷನಲಿ ಟು. ಮೈಸೂರಲ್ಲಿ ದಸರಾ ಟೈಮ್ ಅಲ್ಲಿ ದಸರಾ ಹಬ್ಬ ತುಂಬಾನೇ ವಿಜೃಂಭಣೆಯಿಂದ ನಡೆಯುತ್ತೆ. ಮೈಸೂರು ದಸರಾ ಎಲ್ಲ ಕಡೆ ತುಂಬಾ ಫೇಮಸ್ ಆಗಿದೆ. ಇವನ್ ನಾಟ್ ಇನ್ ಓನ್ಲಿ ಕರ್ನಾಟಕ, ಇವನ್ ನಾಟ್ ಇನ್ ಓನ್ಲಿ ಇಂಡಿಯಾ, ಇಟ್ ಈಸ್ ಆಲ್ಸೋ ಫೇಮಸ್ ಔಟ್ ಆಫ್ ದ ಕಂಟ್ರಿ. ಇಂಟರ್ನ್ಯಾಷನಲಿ ಕೂಡ ಇದು ಫೇಮಸ್ ಆಗಿದೆ. ಯಾವುದು? ಮೈಸೂರು ದಸರಾ ಅಂತ ನಾವು ಹೇಳ್ತೀವಿ. ಆ ಒಂದು ಮೈಸೂರು ದಸರಾ ಕೂಡ ಇದೇ ಡಿವಿಷನ್ ಅಲ್ಲಿ ನಡೆಯುತ್ತೆ, ಇದೇ ಮೈಸೂರಲ್ಲಿ ನಡೆಯುತ್ತೆ. ಓಕೆ, ಸೊ ಹೋಪ್ ಸೊ ನಿಮ್ಗೆ ಮೈಸೂರು ಡಿವಿಷನ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮ್ಗೆ ಮೈಸೂರು ಡಿವಿಷನ್ ಕೂಡ ಕಂಪ್ಲೀಟ್ ಆಯ್ತು. ಬೆಂಗಳೂರು ಡಿವಿಷನ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ, ಇದು ಸೆಕೆಂಡ್ ಪಾರ್ಟ್ ಮೈಸೂರು ಡಿವಿಷನ್. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೆಕ್ಸ್ಟ್ ಡಿವಿಷನ್ ಬಗ್ಗೆ ಹೇಳ್ತೀನಿ. ಓಕೆ, ಸೊ ಯಾರಿಗಾದ್ರೂ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ. ಇದು ಬಿಟ್ಟು ಸೋಷಿಯಲ್ ಸೈನ್ಸ್ ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ ಟಾಪಿಕ್ಸ್ ನಿಮ್ಗೆ ಬೇಕಾಗಿದ್ರೆ ಅವುಗಳನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ಒಂದು ಸಬ್ಜೆಕ್ಟ್ ಟಾಪಿಕ್ಸ್ ಗಳನ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.